ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಅಧ್ಯಾಯ 4 ಅಭ್ಯಾಸ ಮಾಡಿದ್ವಿ. ವೃತ್ತಗಳು ಪಾಠ. ಅದರ ಮುಂದಿನ ಅಧ್ಯಾಯ 5. ಸೊ ನಿಮಗೆ ಕರೋನಾ ಇರೋದ್ರಿಂದ ನಿಮಗೇನು ಮಾಡಿದ್ದಾರೆ ಅಂದರೆ ಸಿಲೆಬಸ್ಸಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಆ ಪಾಠವನ್ನು ಸಂಪೂರ್ಣವಾಗಿ ತೆಗೆಯಲಾಗಿದೆ. ಹಾಗಾಗಿ ಅಧ್ಯಾಯ 5 ಪಾಠ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಅದರ ಮುಂದಿನ ಅಧ್ಯಾಯ 6, ಸೊ ರಚನೆಗಳು, ಈ ಪಾಠವನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರಚನೆಗಳು ಪಾಠಕ್ಕೆ ಸ್ವಾಗತ. ಈ ರಚನೆಗಳನ್ನು ಪಾರ್ಟ್ ಫಸ್ಟ್ ಅಂತ ಹೇಳಿ ತೆಗೆದುಕೊಂಡಿದ್ದೇನೆ. ಪಾರ್ಟ್ ಫಸ್ಟ್ ಮತ್ತು ಪಾರ್ಟ್ ಸೆಕೆಂಡು 2 ರೀತಿಯಲ್ಲಿ ಆಗುತ್ತೆ ವಿದ್ಯಾರ್ಥಿಗಳ. ಹಾಗಾಗಿ ರಚನೆಗಳು ಪಾರ್ಟ್ ಫಸ್ಟು. ಈ ರಚನೆಗಳನ್ನು ನಾವು ಇಂಗ್ಲೀಷ್ನಲ್ಲಿ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನೀವು 9ನೇ ತರಗತಿಯಲ್ಲಿ ಇದರ ಬಗ್ಗೆ ಓದ್ತಾ ಹೋಗಿದ್ದೀರಾ. ಹಾಗೆಯೇ ಕೆಲವೊಂದು ನಮ್ಮ ಜಾಮಿತಿಯಲ್ಲಿ ಬರುವಂತಹ ಆಕೃತಿಗಳಾಗಿರ್ಬೋದು, ತ್ರಿಭುಜ, ಚತುರ್ಭುಜ, ಆಮೇಲೆ ವಜ್ರಾಕೃತಿಯ ರಚನೆಗಳು, ತ್ರಾಪಿಜ್ಯದ ರಚನೆ, ಇವೆಲ್ಲವನ್ನೂ ಕೂಡ ನೀವೇನು ಮಾಡಿದಿರಿ 8th ಸ್ಟ್ಯಾಂಡರ್ಡಲ್ಲಿ ಕಲ್ತಲ್ಪಟ್ಟಿದ್ದೀರ. ಇಲ್ಲೇನಾಗಿದೆ ಅಂದರೆ ಸ್ವಲ್ಪ ಬದಲಾವಣೆಯನ್ನು ಇಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯ ಟಾಪಿಕ್ಗಳು ಇಲ್ಲ ವಿದ್ಯಾರ್ಥಿಗಳೇ. ಈ ರಚನೆಯಲ್ಲಿ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಾನ್ಸೆಪ್ಟ್ಗಳು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ರಚನೆಗಳು ಪಾಠವನ್ನು ತೆಗೆದುಕೊಂಡಾಗ ಇಲ್ಲಿ ನಾವು ಕಲಿತಾ ಹೋಗುವಂತಹ ಕಲಿಕಾಂಶಗಳ ಬಗ್ಗೆ ನೋಡಿದರೆ, ಮೊದಲನೇದಾಗಿ ಒಂದು ರೇಖಾಖಂಡವನ್ನು ವಿಭಾಗಿಸುವುದು, ಒಂದು ರೇಖಾಖಂಡವನ್ನು ಏನು ಮಾಡೋದು, ಅನುಪಾತದಲ್ಲಿ ಹೇಗೆ ವಿಭಾಗಿಸೋದು ಅನ್ನೋದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಮೊದಲೇದು ನಾವು ಕಲಿಕಾಂಶವನ್ನು ತೆಗೆದುಕೊಂಡಾಗ, ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ಈಗ AB ರೇಖಾಖಂಡವನ್ನು M:n ಅನುಪಾತದಲ್ಲಿ ನಾವೇನು ಮಾಡ್ತೀವಿ, ವಿಭಾಗಿಸಲ್ಪಡ್ತೀವಿ ಅನ್ನುವಂಥದ್ದನ್ನು ಕೊಡಲ್ಪಟ್ಟಿದ್ದಾರೆ. ಇಲ್ಲಿ ಹೇಗೆ ವಿಭಾಗಿಸೋದು, ಉದಾಹರಣೆಯನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳೇ ಈ ಲೆಕ್ಕವನ್ನು ನಾವು ಬಿಡಿಸ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ಕೆಲವೊಂದು ಹಂತಗಳನ್ನು ನಾವೇನು ಮಾಡಬೇಕು, ಫಾಲೋ ಮಾಡಬೇಕಾಗತ್ತೆ. ಈ ರೇಖಾಖಂಡವನ್ನು ಅನುಪಾತದಲ್ಲಿ ಹೇಗೆ ವಿಭಾಗಿಸೋದು, ರಚನೆಯನ್ನು ಹೇಗೆ ಮಾಡೋದು ಅನ್ನುವಂಥದ್ದು. ಇದಲ್ದಲ್ಲೇ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಮರ್ಥನೆಯೂ ಕೂಡ ಇಲ್ಲಿ ನಮಗೆ ಈ ಸಲ ಈ ರಚನೆಗಳು ಪಾಠದಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ಹಾಗಾದರೆ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕು ಅಂದರೆ 2 ಮಾರ್ಕ್ಸಿಗೆ ಕೇಳಿದಾಗ ರಚನೆಯನ್ನು ಮಾಡಿ ಕೂಡ ಸಮರ್ಥನೆಯನ್ನು ಬರಿಬೇಕಾಗತ್ತೆ. ಬರೀ ರಚನೆ ಮಾಡೋದಷ್ಟೇ ಅಲ್ಲ, ಆದರೆ ಹಂತಗಳು ಏನಿದೆಯಲ್ಲ, ನಾವು ಅದನ್ನು ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಅನ್ನುವಂತಹ ಹಂತಗಳು, ಅದನ್ನು ಮಾತ್ರ ನಾವಿಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಮೊದಲನೇ ಒಂದು ಪ್ರಶ್ನೆಯನ್ನು ತೆಗೆದುಕೋಣ. ಉದಾಹರಣೆಯನ್ನಾಗಿ AB ರೇಖಾಖಂಡವನ್ನು ನೀಡಿದೆ, ಇದನ್ನು 3:2 ಅನುಪಾತದಲ್ಲಿ ಏನು ಮಾಡಬೇಕು, ನಾವು ವಿಭಾಗಿಸ್ಬೇಕು. ವಿಭಾಗಿಸ್ಬಿಟ್ಟು ರಚನೆಯನ್ನು ಮಾಡ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ಹೇಗೆ ರಚನೆಯನ್ನು ಮಾಡೋದು? ಹಾಗಾದರೆ ಮೊದಲ ಸ್ಟೆಪ್ಪನ್ನು ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳೇ, ಹಂತಗಳು ಅಂಥೇಳಿ ನಿಮಗೆ ಕಾಣ್ತಾ ಇದೆ ಅಲ್ವಾ. ಇದರಲ್ಲಿ ಮೊದಲನೆಯ ಹಂತ AB ರೇಖಾಖಂಡವನ್ನು ಎಳೆಯಿರಿ. ನೋಡಿ ವಿದ್ಯಾರ್ಥಿಗಳಲ್ಲಿ ಏನು ಮಾಡಿದ್ವಿ, ನಾವು AB ರೇಖೆಯನ್ನು ಎಳೆಯಲ್ಪಟ್ಟಿದ್ದೀವಿ. ಇಲ್ಲಿ ನಮಗೆ AB ಉದ್ದವನ್ನು ಕೊಟ್ಟಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ, ನಾವು ಅಂದಾಜಲ್ಲಿ 1 ಸೆಂಟಿಮೀಟರನ್ನು ತೆಗೆದುಕೊಂಡು ನಾವು ರೇಖಾಖಂಡವನ್ನು ಡ್ರಾ ಮಾಡಬೇಕಾಗತ್ತೆ. ಅದಕ್ಕೇನು ಮಾಡಿ ಅಂದರೆ ವಿದ್ಯಾರ್ಥಿಗಳೇ, ಈ ರೀತಿ ನಿಮಗೆ ಉದ್ದವನ್ನು ಕೊಡದೇ ಇರೋ ಸಂದರ್ಭದಲ್ಲಿ 10 ಸೆಂಟಿಮೀಟರ್ ಇರುವಂತಹ ರೇಖಾಖಂಡವನ್ನು ಡ್ರಾ ಮಾಡ್ಕೊಳ್ಳಿ. ಆದರೆ ಅದನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇಲ್ಲಿ ಕೊಟ್ಟಿಲ್ವಲ್ಲ, ಹಾಗಾಗಿ ಪ್ರಶ್ನೆಯಲ್ಲಿ. ಹಾಗಾಗಿ ABಯ ಉದ್ದ 10 ಸೆಂಟಿಮೀಟರ್ ಇದೆ. ಜಸ್ಟ್ ನಿಮ್ಮ ಇಮ್ಯಾಜಿನೇಷನ್ಗೋಸ್ಕರ ಅಷ್ಟೇ, ಆ ರೇಖಾಖಂಡವನ್ನು ರಚನೆ ಮಾಡೋದವರೆಗೆ ಅಷ್ಟೇ. ಹಾಗಾಗಿ AB 10 ಸೆಂಟಿಮೀಟರ್ ಇರುವಂತಹ ಒಂದು ರೇಖೆಯನ್ನು ಎಳೆಯಿರಿ. ಅದಾದಮೇಲೆ AX ಕಿರಣವನ್ನು ABಯೊಂದಿಗೆ ಲಘುಕೋನ ಉಂಟಾಗುವಂತೆ ಎಳೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳು AB ರೇಖಾಖಂಡ ರಚನೆ ಮಾಡಿದ್ರಿ. ಇಲ್ಲಿ AX ರೇಖೆ ಕಾಣ್ತಿದೆಯಲ್ವಾ, ಯೆಲ್ಲೋ ಲೈನಲ್ಲಿ. ಇದನ್ನು ಏನು ಮಾಡಬೇಕು ಅಂದರೆ 90 ಡಿಗ್ರಿಗಿಂತ ಕಡಿಮೆ ಅಂದರೆ ಏನು, ಲಘುಕೋನ ಅಲ್ವಾ. ಲಘುಕೋನ ಅಂದರೆ ಏನು, 45 ಡಿಗ್ರಿ ಇಲ್ಲ 40 ಡಿಗ್ರಿ 50 ಡಿಗ್ರಿ ಈ ರೀತಿಯಾಗಿ ಸೊ ಇರುವಂತೆ ರೇಖೆಯನ್ನು ಡ್ರಾ ಮಾಡಬೇಕು.
ಈ ಎ ಬಿ ರೇಖೆಯ ಕೆಳಬದಿಯಲ್ಲಿ ನಾವು ರೇಖೆಯನ್ನು ಡ್ರಾ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಕೋನಮಾಪಕವನ್ನು ತೆಗೆದುಕೊಂಡು ನೀವು ಕೋನವನ್ನು ಗುರುತು ಮಾಡಿ ನೀವು ಲೈನನ್ನು ಹಾಕೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಎ ಬಿ ರೇಖಾಖಂಡವನ್ನು ಡ್ರಾ ಮಾಡಿದ್ಮೇಲೆ ಅದೇ ಸ್ಕೇಲನ್ನು ತೆಗೆದುಕೊಂಡು ಆ ಎ ಬಿ ರೇಖಾಖಂಡೆಯ ಕೆಳಭಾಗದಲ್ಲಿ ಏನು ಮಾಡಿ ಅಂದರೆ ಎ ಬಿಂದುವಿನಿಂದ ನೀವು ಒಂದು ಅಂದಾಜಲ್ಲಿ ಒಂದು ಲೈನನ್ನು ಹಾಕಿ ವಿದ್ಯಾರ್ಥಿಗಳೇ. ಆದರೆ ಅದೇನಾಗಿರಬೇಕು? 90 ಡಿಗ್ರಿಗಿಂತ ಕಡಿಮೆ ಇರಬೇಕು ಅಲ್ವಾ? ಆದಷ್ಟು 50-40 ಡಿಗ್ರಿ ಅಂದಾಜು ಗೊತ್ತಾಗ್ಬಿಡುತ್ತಲ್ಲ ನಮಗೆ ಎಷ್ಟೆಷ್ಟು ಡಿಗ್ರಿ ಅಂತೇಳಿ. ಸೊ ಆ ರೀತಿಯಲ್ಲಿ ಬರುವಂತೆ ನಾವು ಆ ಲೈನನ್ನು ಹಾಕಬೇಕು. ಇದನ್ನು ಎ ಎಕ್ಸ್ ಕಿರಣ ಅಂಥೇಳಿ ಕರೆಯಲ್ಪಡ್ತೀವಿ. ಇದು ಮೊದಲನೇ ಸ್ಟೆಪ್ಪಲ್ಲಿ ಮಾಡುವಂತಹ ಕ್ರಮಗಳು. ಹಾಗಾದರೆ ಎರಡನೇ ಸ್ಟೆಪ್ಪನ್ನು ತೆಗೆದುಕೊಂಡ್ರೆ ಎಕ್ಸ್ ವೈ ರೇಖೆಯ ಮೇಲೆ m+n = p, a1 a2 a3 am ... ap-1 ap ಬಿಂದುಗಳನ್ನು a1 a2 a2 a3 a3 a4 ಹಾಗೆಯೇ a4 a5 ಇರುವಂತೆ ಏನು ಮಾಡಬೇಕು? ನಾವು ಗುರುತಿಸಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ತುಂಬ ಸಿಂಪಲ್ ಆಗಿದೆ. ನಾವು ಸ್ಟೆಪ್ಗಿಂತ ನಾವು ಒಂದು ಮೆಥಡ್ ಆದಮೇಲೆ ಹೇಗೆ ಮಾಡೋದು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಹೇಗೂ ನಾವು ಹಂತಗಳನ್ನು ಬರೆಯೋಂಗಿಲ್ಲ. ನಮಗೆ ಯಾವುದು ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಅಂತ ಗೊತ್ತಿದ್ರೆ ಸಾಕಲ್ವಾ? ಹಾಗಾಗಿ ಇಲ್ಲಿ ಏನು ಮಾಡಿ ಅಂದರೆ ಎ ಬಿ ರೇಖಾಖಂಡವನ್ನು ಡ್ರಾ ಮಾಡ್ತೀರಾ. ಓಕೆ, ಆಮೇಲೆ ಎ ಎಕ್ಸ್ ಕಿರಣವನ್ನು ಹಾಕ್ತೀರಾ 90 ಡಿಗ್ರಿಗಿಂತ ಕಡಿಮೆ ಅಲ್ವಾ? ಇದನ್ನು ಡ್ರಾ ಮಾಡಿದ ಮೇಲೆ ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ. ಎಷ್ಟಿದೆ? 3:2 ಅಂತ ಇದೆ. ಈ ಅನುಪಾತವನ್ನು ತೆಗೆದುಕೊಂಡಾಗ ಇದರ ಮೊತ್ತ ಎಷ್ಟಾಗುತ್ತೆ? 3 + 2 5 ಅಂತ ಆಯಿತು ಅಲ್ವಾ? ಇದರ ಅರ್ಥ ಏನಂದರೆ ಈ ಎ ಎಕ್ಸ್ ರೇಖೆಯ ಮೇಲೆ 5 ಕಂಸಗಳನ್ನು ಡ್ರಾ ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳೇ. ಈ ಅನುಪಾತದ ಮೊತ್ತವನ್ನು ತೆಗೆದುಕೊಂಡಾಗ ನೀವು ಕೈವಾರದಲ್ಲಿ 1 ಸೆಂಟಿಮೀಟ್ರ್ ತ್ರಿಜ್ಯವನ್ನು ತಗೊಂಡ ಮೇಲೆ ಎ ಬಿಂದುವಿನಲ್ಲಿ ಇಟ್ಬಿಟ್ಟು ಈ ರೇಖೆಯ ಮೇಲೆ ಕಂಸವನ್ನು ಹಾಕಿ. ಆಗ ಒಂದು ಪಾಯಿಂಟ್ ಸಿಕ್ತಲ್ವಾ? A1 ಅಂತ ಗುರ್ತು ಮಾಡಿ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳು ನಾನು ಹೇಳ್ತಾ ಇರೋದು? ಓಕೆ. ನೆಕ್ಸ್ಟು ಅದೇ ತ್ರಿಜ್ಯ ಇರಲಿ 1 ಸೆಂಟಿಮೀಟ್ರು, ಚೇಂಜ್ ಮಾಡಬೇಡಿ. ಎ ಬಿಂದುವಿನಿಂದ ಮತ್ತೆ ಅದ್ರ ಮುಂದೆ ಇನ್ನೊಂದು ಕಂಸವನ್ನು ಹಾಕಿ. ಆಗ ಅಲ್ಲ ಇನ್ನೊಂದು ಪಾಯಿಂಟ್ ಸಿಕ್ತಲ್ವಾ? ಯಾವುದದು? A2. ಓಕೆ. ನೆಕ್ಸ್ಟು A2 ಇಂದ ಮತ್ತೆ ಇನ್ನೊಂದು ಕಂಸ ಹಾಕಿ, ಅದು A3. ಹಾಗೆಯೇ A3 ಇಂದ ಇನ್ನೊಂದು ಕಂಸ ಹಾಕಿ ಅದನ್ನು A4 ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ A4ಅಲ್ಲಿ ಒಂದು ಪಾಯಿಂಟ್ ಸಿಕ್ತಲ್ಲ, ಆ A4 ಇಂದ ಅದೇ ತ್ರಿಜ್ಯ ಇರುವಂಥ ಕೈವಾರ ಸಹಾಯದಿಂದ ಇನ್ನೊಂದು ಕಂಸವನ್ನು ಹಾಕಿ ಅದನ್ನು A5 ಅಂತ ತಗೊಳ್ಳಿ. ವಿದ್ಯಾರ್ಥಿಗಳೇ, ಅನುಪಾತವನ್ನು ತೆಗೆದುಕೊಂಡಾಗ 3 + 2 5 ಬಂದಿದೆಯಲ್ವಾ? ಅದರ ಅರ್ಥ ಏನಂದರೆ 5 ಕಂಸಗಳನ್ನು ಹಾಕಿ ಅಂತ ಹೇಳಿ ಆ ಗೆರೆಯ ಮೇಲೆ. ಅದಕ್ಕೆ ನಾವೇನು ಮಾಡಿದ್ವಿ? 1 2 3 4 5 ಲೈನ್ಸನ್ನು ಡ್ರಾ ಮಾಡಿದ್ದೇವೆ, ಹೌದು ತಾನೆ? ಹೀಗೆ ಡ್ರಾ ಮಾಡಿದ ಮೇಲೆ A1 A2 A3 A4 A5 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರ ಏನು ಮಾಡಿ ಅಂದರೆ ಆ A5 ಇದೆಯಲ್ವಾ, ಅದನ್ನು ಬಿಗೆ ಜಾಯಿನ್ ಮಾಡಿ. ಬಿ ಬಿಂದು ಇದೆಯಲ್ಲ ಅದಕ್ಕೆ ಹೇಗೆ? ನಮ್ಮ ಸ್ಕೇಲ್ನ ಸಹಾಯದಿಂದ ಜಾಯಿನ್ ಮಾಡಬೇಕು. ಸೊ ಇದೇನಿದು ನಮ್ಮ ಹಂತ ಥರ್ಡ್ ನೋಡಿ. ಬಿ ಎ ಪಿ ಅಂದರೆ ಅಲ್ಲಿ 5 ಬಂದಿದೆ ನಮಗೆ ಕೂಡಿರುವಂಥದ್ದು. A5 ಬಿಗೆ ಸೇರಿಸಿ ಅಂತೇಳಿ ಅರ್ಥ. ನೆಕ್ಸ್ಟ್ 4ನೇ ಸ್ಟೆಪ್ಪನ್ನು ತೆಗೆದುಕೊಂಡ್ರೆ ಎ ಎಂ ಬಿಂದುವಿನಿಂದ ಬಿ ಎ ಪಿ ಅಂದರೆ ಇದು ಬಿ ಎ ಪಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆಯಿರಿ. ಅದು ಎ ಬಿ ರೇಖಾಖಂಡವನ್ನು ಸಿ ಬಿಂದುವಿನಲ್ಲಿ ಛೇದಿಸಲಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ನಾನು ಇಷ್ಟುವರೆಗೆ ಹೇಳಿದು ಮೆಥಡ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ? ನಂತರ ಏನು ಮಾಡಿ ಅಂದರೆ A5ನ ಬಿಗೆ ಸೇರಿಸಿದ್ರಾ? ಓಕೆ. ಅದಾದಮೇಲೆ ನೀವು 1 ಸೆಂಟಿಮೀಟ್ರ್ ತ್ರಿಜ್ಯ ತಗೊಂಡಿದ್ರಲ್ಲ, ಆ ತ್ರಿಜ್ಯದಿಂದ ಕೈವಾರದಲ್ಲಿ A5 ಬಿಂದು ಇದೆಯಲ್ಲ, ಇದಕ್ಕೇನು ಮಾಡಿ ರೆಡ್ ಕಲರಲ್ಲಿ ನಿಮಗೆ ಕಂಸ ಕಾಣ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಆ ಕಂಸವನ್ನು ಡ್ರಾ ಮಾಡಿದ್ರಲ್ಲ. ಡ್ರಾ ಮಾಡಿದ ಮೇಲೆ ಅದೇ ಕಂಸವನ್ನು ಅಂದರೆ ಅದೇ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಹಾಗೆಯೇ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಕೊಟ್ಟಿರುವಂಥ ಅನುಪಾತ 3:2. ಸ್ಟಾರ್ಟಿಂಗ್ ಎಷ್ಟಿದೆ? ನಂಬರು 3 ಇದೆ. ಅಂದರೆ ವಿದ್ಯಾರ್ಥಿಗಳೇ A1 A2 A3 ಅಂತ ಅರ್ಥ.
ನೀವು ಸಮಾಂತರ ರೇಖೆ ಡ್ರಾ ಮಾಡಬೇಕಾಗಿರೋದು A3 ಬಿಂದುವಿನಲ್ಲಿ. ಆ ಮೊದಲ ಅನುಪಾತ ಸಂಖ್ಯೆ ಏನಿರುತ್ತೋ ಅಲ್ಲಿ ನೀವು ಸಮಾಂತರವನ್ನು ಡ್ರಾ ಮಾಡಬೇಕು ಅಂತ ಹೇಳಿ ಅರ್ಥ. ಆಗ ಏನು ಮಾಡಿ ಅಂದರೆ, ಆ ಏನು ನಾವು ತ್ರಿಜ್ಯ ತೊಗೊಂಡಿದ್ವಲ್ಲ 1 ಸೆಂಟಿಮೀಟ್ರು, ಆ A3 ಬಿಂದುವಿನಿಂದ ಕಂಸವನ್ನು ಹಾಕಿ. ನಾವಿನ್ನೂ ಲೈನನ್ನು ಹಾಕಿಲ್ಲ, ರೇಖಾಖಂಡವನ್ನು, ಜಸ್ಟ್ ಬರೀ ಕಂಸವನ್ನು ಹಾಕ್ತಾ ಇದ್ದೀವಿ ಅಲ್ವಾ. ಕಂಸವನ್ನು ಡ್ರಾ ಮಾಡಿದ ಮೇಲೆ ಅದು A2 ಬಿಂದುವಿನ ಮುಂದಿನ ಭಾಗದಲ್ಲಿ ಬಂದು ಸಂಧಿಸಲ್ಪಡುತ್ತೆ. ರೆಡ್ ಕಲರ್ ಕಾಣ್ತಿದೆಯಲ್ಲ ವಿದ್ಯಾರ್ಥಿಗಳೇ. ನಂತರ A5ಯಲ್ಲಿ ನೀವು ಕಂಸ ಹಾಕಿದ್ರಲ್ಲ, ಅದರ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಎಲ್ಲಿ? ಕೈವಾರದಿಂದ. ಅದುವರೆಗೂ ನಾವೇನು ಮಾಡ್ತೀವಿ, 1 ಸೆಂಟಿಮೀಟ್ರ್ ತ್ರಿಜ್ಯವನ್ನೇ ತೆಗೆದುಕೊಂಡು ಕಂಸವನ್ನು ಡ್ರಾ ಮಾಡಿದ್ವಿ. ಈಗ ಹಂಗೆ ಮಾಡೋಂಗಿಲ್ಲ. ಏನು ಮಾಡಬೇಕು? ಇಲ್ಲೇನು ತೊಗೊಂಡಿದ್ದೀವಲ್ಲ ಕಂಸ ಅರ್ಧ A5ಯಲ್ಲಿ, ಅದರ ತ್ರಿಜ್ಯವನ್ನು ತಗೊಳ್ಳಿ. ತೆಗೆದುಕೊಂಡು ವಿದ್ಯಾರ್ಥಿಗಳೇ, ಇಲ್ಲಿ A3ಯಲ್ಲಿ ಕಂಸ ಹಾಕಿದ್ದೀವಲ್ಲ, ಅದು ಎಲ್ಲೋ ಲೈನ ಟಚ್ ಆಗಿದೆ ಅಲ್ವಾ, ಸ್ಪರ್ಶಿಸಲ್ಪಟ್ಟಿದೆ. ಆ ಬಿಂದುವಿನಿಂದ ಏನು ಮಾಡಿ, ಈ ಏನು ಕಂಸ ಹಾಕಿದ್ವಲ್ಲ ಅಲ್ಲಿ ಆ ಕಂಸದ ಮೇಲೆ ಇನ್ನೊಂದು ಕಂಸವನ್ನು ಡ್ರಾ ಮಾಡಿ. ಇದ್ರ ತ್ರಿಜ್ಯ ತೊಗೊಂಡಿರ್ತೀವಲ್ಲ ಅದು. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಏನೋ ಡೌಟ್ ಇಲ್ಲಲ್ವಾ? ಓಕೆ. ಸೊ ಹೀಗೆ ಕಂಸವನ್ನು ಹಾಕಿದಾಗ ಅದೇನು ಮಾಡುತ್ತೆ, ಮೊದಲ ಕಂಸವನ್ನು ಕತ್ತರಿಸಲ್ಪಡುತ್ತೆ. ಆ ಪಾಯಿಂಟನ್ನು ಗುರ್ತು ಮಾಡ್ಕೊಳ್ಳಿ. ಆ ಪಾಯಿಂಟು A3 ಬಿಂದುವಿನಿಂದ ಆ AB ರೇಖೆಯ ಮೇಲೆ ಬಂದು ಸಂಧಿಸಲ್ಪಡುತ್ತೆ. ಹಾಗೆ ನೀವೇನು ಮಾಡಬೇಕು, ಸ್ಕೇಲ್ನ ಸಹಾಯದಿಂದ ಗೆರೆಯನ್ನು ಅಥವಾ ರೇಖಾಖಂಡವನ್ನು ಡ್ರಾ ಮಾಡಿ ವಿದ್ಯಾರ್ಥಿಗಳೇ. ಹೀಗೆ ನಾವು ರೇಖಾಖಂಡವನ್ನು ಡ್ರಾ ಮಾಡಿದಾಗ AB ರೇಖೆಯ ಮೇಲೆ C ಬಿಂದುವಿನಲ್ಲಿ ಏನಾಗುತ್ತೆ, ಬಂದು ಸಂಧಿಸಲ್ಪಡುತ್ತೆ. ಆಗ ನಮಗೆ A3C ಅನ್ನುವಂತಹ ಒಂದು ಬಾವು ಸಿಗುತ್ತೆ. ಅದೇನಾಗಿರುತ್ತಪ್ಪ ಅಂದರೆ A5Bನ ರೇಖೆಗೆ ಸಮಾಂತರವಾಗಿರುತ್ತೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಆಗ ಇಲ್ಲಿ ನಾವು ಕೌಂಟ್ ಮಾಡಿದರೆ 3:2 ಅನುಪಾತದಲ್ಲಿ ಏನಾಗಿದೆ, ಈ ರೇಖಾಖಂಡ ವಿಭಾಗವಾಗಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. A1 A2 A3 3 ತಾನೆ. A3 A4 ಅಂದರೆ 2, 3:2 ಅಂತ ಹೇಳಿ ಹೇಳಲ್ಪಡ್ತೀವಿ. ಹಾಗಾದರೆ ಅನುಪಾತವನ್ನು ಕೊಟ್ಟಾಗ ಹೇಗೆ ರಚನೆ ಮಾಡಬೇಕು ಅನ್ನುವಂತಹ ಎಲ್ಲ ಹಂತಗಳು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ಯಾವುದು? ಅನುಪಾತವನ್ನು ಕೊಟ್ಟಾಗ ಹೇಗೆ ನಾವು ರಚನೆಯನ್ನು ಮಾಡುವಂಥದ್ದು. ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಕಂಪಲ್ಸರಿ ಬಂದೇ ಬರುತ್ತೆ ವಿದ್ಯಾರ್ಥಿಗಳ ಈ ಪಾಠದಲ್ಲಿ, ರಚನೆಗಳು ಪಾಠದಲ್ಲಿ. ಹಾಗೆಯೇ ಇದ್ರ ಮುಂದೆ ಇನ್ನೂ ಕೆಲವೊಂದು ಮಾದರಿಗಳು ನಿಮಗಿದ್ದಾವೆ, ಅಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇದ್ದಾವೆ. ಈಗ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗಾದರೆ ಇದಕ್ಕೆ ಸಮರ್ಥನೆಯನ್ನು ನಾವು ನೋಡ್ತಾ ಹೋಗೋಣ. ಮೊದಲೇದಾಗಿ AMC ಈಸ್ ಪ್ಯಾರಲಲ್ ಟು APB, ಅಂದರೆ A5B ಅನ್ನೋದು A3C ರೇಖೆಗೆ ಸಮಾಂತರವಾಗಿದೆ. ಇದು ಸಮರ್ಥನೆ. ಇದಾದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಂದರೆ AAM ಡಿವೈಡ್ ಬೈ AMAP ಇಸ್ ಈಕ್ವಲ್ ಟು AC ಡಿವೈಡ್ ಬೈ CB. ನಮ್ಮ ತೇಲ್ಸ್ ಪ್ರಮೇಯ ಇದೆಯಲ್ಲ, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ಅದರ ಪ್ರಕಾರ ಈ AC ಏನಾಗಿದೆ, BCಯ ಅನುಪಾತವನ್ನು ಹೊಂದಿದೆ ಅಂತ ಹೇಳಿ ಕರಿತೀವಿ. ಅಂದರೆ 3/2 ಅಂತ ಹೇಳಿ ವಿದ್ಯಾರ್ಥಿಗಳೇ. AAMP ಡಿವೈಡ್ ಬೈ AMAP ಇಸ್ ಈಕ್ವಲ್ ಟು M ಡಿವೈಡ್ ಬೈ P ಮೈನಸ್ M. ಈಗ ಆಲ್ರೆಡಿ ನಾವು ಅನುಪಾತ ತೊಗೊಂಡಿದ್ದೀವಿ. M:n ಅಂದರೆ M ಅಂದರೆ 3, N ಅಂದರೆ 2 ಅಲ್ವಾ. ಆಗ ನಾವು ತೆಗೆದುಕೊಂಡಾಗ Mಗೆ 3 ಹಾಕಿ ಹೀಗೇ ತೆಗೆದುಕೊಂಡಾಗ ಅಲ್ಲೇನಾಗುತ್ತೆ, 5 ಮೈನಸ್ 3 ಅಂತ ಬರುತ್ತೆ ಅಲ್ವಾ. 5ರಲ್ಲಿ 3 ಹೋದರೆ 2. ಆಗ ಏನು ಬಂತು ಅನುಪಾತ? 3:2 ಅಂತ ಬರುತ್ತೆ. ಅಂದರೆ 3/2 ವಿದ್ಯಾರ್ಥಿಗಳು. ಇದೆಲ್ಲ ನಾವು ಪ್ರೂವ್ ಮಾಡಬೇಕಾಗಿರೋದು, ಅನುಪಾತ 3:2 ಇದೆ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಸಮರ್ಥನೆಯಲ್ಲಿ 3 ಸ್ಟೆಪ್ಪಿಂದ ಏನು ಮಾಡ್ತೀವಿ, ಪ್ರೂವ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಕಾನ್ಸೆಪ್ಟಲ್ಲಿ ಅನುಪಾತವನ್ನು ಕೊಟ್ಟಾಗ ರೇಖಾಖಂಡವನ್ನು ಹೇಗೆ ವಿಭಾಗಿಸೋದು ಅನ್ನೋದು ರಚನೆ ಮತ್ತು ಹಂತಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಏನೋ ಡೌಟ್ ಇಲ್ಲ ಅಲ್ವಾ? ಹಾಗಾದರೆ ಮುಂದೆ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ನಾವು ನೆಕ್ಸ್ಟನ್ನು ತೆಗೆದುಕೊಂಡಾಗ ಇಲ್ಲಿ ಏನು ನಾವು ಇದುವರೆಗೂ ನೋಡಿದ್ವಲ್ಲ ಹಂತ,
ಅದನ್ನು ಉದಾಹರಣೆಯ ಮೂಲಕ ಯಾವ ರೀತಿಯಾಗಿ ನಾವು ಲೆಕ್ಕ ಬಿಡಿಸ್ಬಹುದು ಅಂತ ತಗೊಂಡ್ವಿ. ಅಲ್ಲಿ ಎಮ್ ಮತ್ತು ಎನ್ ತಗೊಂಡು ನಾನು ಹೇಳಿದೆ. ಈಗ ಇದರಲ್ಲಿ ಏನಾಗಿದೆ ಅಂದರೆ ಆ ಸಂಖ್ಯೆ ಕೊಟ್ಟಿದ್ದಾನೆ ಅನುಪಾತ 3:2, ಅದನ್ನು ನಾವು ಹೇಗೆ ಬರೆಯೋದು ಅನ್ನುವಂತಹ ರಚನಾ ಹಂತಗಳು ಮತ್ತು ಸಮರ್ಥನೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳ ನಿಮಗೆ. ಆಗ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ನಾನು ಹೇಗೆ ಅಂಥೇಳಿ. ಸೊ ಒಂದ್ಸಲ ಹಾಗೆ ನೋಡ್ತಾ ಹೋಗೋಣ. ಫಸ್ಟ್ ರಚನಾ ಹಂತದಲ್ಲಿ ತಗೊಂಡಾಗ ಎ ಬಿ ಒಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ AX ಎಳೆಯಿರಿ. ಸೆಕೆಂಡ್ ಸ್ಟೆಪ್, A1 is equal to A1 A2 is equal to A2 A3 is equal to A3 A4 is equal to A4 A5 ಆಗುವಂತೆ AXನ ಮೇಲೆ A1 A2 A3 A4 ಮತ್ತು A5 ಎಂಬ 5 ಬಿಂದುಗಳನ್ನು ಗುರುತಿಸಿದ್ದೇವೆ. ಏಕೆಂದರೆ 3 + 2 = 5 ಆಗಿರೋದ್ರಿಂದ ವಿದ್ಯಾರ್ಥಿಗಳೇ. ನಂತರ ಮುಂದಿನ ಸ್ಟೆಪ್ಸಲ್ಲಿ BA5 ಅನ್ನು ಸೇರಿಸಿ ಅಂತ ಇದೆ. ಕೊನೆಯದಾಗಿ ಲಾಸ್ಟ್ ಸ್ಟೆಪ್ಪನ್ನು ತೆಗೆದುಕೊಂಡ್ರೆ AB ಅನ್ನು C ಬಿಂದುವಿನಲ್ಲಿ ಛೇದಿಸುವಂತೆ A3ಯಲ್ಲಿ A5 Bಗೆ ಸಮನಾಗಿರುವ ಕೋನವನ್ನು ರಚಿಸೋದ್ರಿಂದ A5 Bಗೆ ಸಮಾಂತರವಾಗಿರುವ ಒಂದು ರೇಖೆಯನ್ನು ಎಳೆಯಿರಿ. ಈಗ AC = CB = 3:2 ಆಗಿರುತ್ತೆ ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಸಮರ್ಥನೆಯನ್ನು ತೆಗೆದುಕೊಂಡ್ರೆ A3C ಅನ್ನುವಂಥದ್ದು A5 Bಗೆ ಏನಾಗಿದೆ, ರೇಖೆಗೆ ಸಮಾಂತರವನ್ನು ಹೊಂದಿದೆ. ಇದನ್ನು ಬರಿಬೋದಲ್ಲ ವಿದ್ಯಾರ್ಥಿಗಳೇ. ನೀವು ಎಕ್ಸಾಮಲ್ಲಿ ಮಾಡಬೇಕಾಗಿರೋದು ರಚನೆ, ಸಮರ್ಥನೆ, 3 ಸ್ಟೆಪ್ಪು ಸಮರ್ಥನೆ. ಸೊ ಅಂತ ಏನು ಡಿಫಿಕಲ್ಟ್ ಏನು ಆಗಲ್ಲ. ನೆಕ್ಸ್ಟ್ ಸ್ಟೆಪ್ ತಗೊಂಡ್ರೆ A3 / A3 A5 ಇದೇನಾಗಿದೆ, AC/ CB ಆ ರೇಖಾಖಂಡದ ಮೇಲೆ ಇರುತ್ತಲ್ಲ ಆ ಬಾಹುಗಳನ್ನು ತಗೊಂಡ್ರಾಯ್ತು. ಯಾವುದ್ರ ಪ್ರಕಾರ? ನಮ್ಮ ಥೇಲ್ಸ್ ಪ್ರಮೇಯದ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ. ಲಾಸ್ಟ್ ಸ್ಟೆಪ್ಪನ್ನು ತೆಗೆದುಕೊಂಡ್ರೆ A3 / A3 A5 = 3/5 - 3. ಅಲ್ಲಿಗೆ ಕಳೆದ್ರೆ 2 ಬರುತ್ತೆ. 3/2 ಬಂತು ಅಲ್ವಾ. ಇದನ್ನು ನಾವು ಅನುಪಾತದಲ್ಲಿ ಬರೆದ್ರೆ 3:2 ಆಗುತ್ತೆ ವಿದ್ಯಾರ್ಥಿಗಳ. ಇದು ನಿಮಗೆ ಗೊತ್ತಿದೆ. ಅನುಪಾತ ಸಮಾನುಪಾತವನ್ನು ಹೇಗೆ ಬರೆಯೋದು ಅನ್ನೋದನ್ನ 6th 7th ಸ್ಟ್ಯಾಂಡರ್ಡ್ ಓದಿದ್ದೀರಾ ಅಲ್ವಾ. ಹಾಗಾಗಿ A/B ಅನ್ನು ನಾವು ಅನುಪಾತದಲ್ಲಿ ಬರೆಯೋದಾದರೆ 3:2 ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಈ ಹಂತಗಳಾಗಿರಬಹುದು, ಸಮರ್ಥನೆ ಆಗಿರಬಹುದು, ಏನೂ ಡೌಟ್ ಇಲ್ಲ ಅಂತ ಹೇಳಿ ತಿಳಿತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕ ಕೊಟ್ಟರೆ ಈಸಿಯಾಗಿ ಬಿಡಿಸ್ತಾ ಹೋಗ್ತೀರಲ್ವಾ. ಓಕೆ, ಇದೇ ಲೆಕ್ಕವನ್ನು ಇನ್ನೊಂದು ಪರ್ಯಾಯ ವಿಧಾನದಿಂದ ನಾವು ಬಿಡಿಸ್ಬೋದು ವಿದ್ಯಾರ್ಥಿಗಳೇ. ಆದರೆ ಈ ಮೆಥಡ್ನ ಅವಶ್ಯಕತೆ ಬೇಡ ನಮಗೆ. ಯಾಕೆಂದರೆ ಈಗ ಹೇಳ್ಕೊಟ್ಟಿರೋ ಮೆಥಡ ನಿಮಗೆ ತುಂಬ ಈಸಿಯಾಗಿರುವಂಥದ್ದು. ಇಲ್ಲಿ ಇನ್ನೊಂದು ಮೆಥಡನ್ನು ಹೇಳ್ಕೊಟ್ರು ಬಿಟ್ಟರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಹಾಗಾಗಿ ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಹಾಗೆ ಒಂದ್ಸಲ ಗ್ಲಾನ್ಸ್ ಮಾಡಿ ಅಷ್ಟೇ. ಆದರೆ ಈ ಮೆಥಡ್ನ ನೀವು ಕಲಿಯೋ ಅವಶ್ಯಕತೆ ಇಲ್ಲ. ಇದುವರೆಗೂ ನಾನು ಏನು ಹೇಳಿದ್ನೋ ಆ ಮೆಥಡನ್ನು ಅಷ್ಟು ನೀವು ಫಾಲೋ ಮಾಡಿ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟು ನಾವು ಮುಂದಿನ ಕಲಿಕಾಂಶವನ್ನು ತೆಗೆದುಕೊಂಡಾಗ, ಅಂದರೆ ಇಂದಿನ ನೋಡಿದ ರಚನೆ 1, ಈಗ ನೋಡ್ತಾ ಇರೋದು ರಚನೆ 2. ಈ ರಚನೆಯಲ್ಲಿ 2 ಅಲ್ಲಿ ಏನು ತಗೊಳ್ತೀವಿ ಅಂದರೆ, ತ್ರಿಭುಜ ಮತ್ತು ಅನುಪಾತಾಂಕವನ್ನು ನೀಡಿದಾಗ ಸಮರೂಪ ತ್ರಿಭುಜವನ್ನು ರಚಿಸೋದು ಹೇಗೆ ಅನ್ನುವಂಥದ್ದು. ಇಲ್ಲಿ ನಾವು ಇದನ್ನು ಉದಾಹರಣೆ ಲೆಕ್ಕದ ಮೂಲಕನೇ ನೋಡ್ತಾ ಹೋಗಬೇಕಾಗತ್ತೆ. ಉದಾಹರಣೆ 1 ತೆಗೆದುಕೊಂಡ್ರೆ, ದತ್ತ ತ್ರಿಭುಜ ABCಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ತ್ರಿಭುಜ ABCಯ ಅನುರೂಪ ಬಾಹುಗಳ 3/4 ಸಮನಾಗಿರುವಂತೆ ರಚಿಸಿ. ಅಂದರೆ ಅನುಪಾತಾಂಕ 3/4 ಬರಬೇಕಂತೆ. ಆ ರೀತಿಯಾಗಿ ನಾವೇನು ಮಾಡಬೇಕು, ರಚನೆಯನ್ನು ಮಾಡಬೇಕು ವಿದ್ಯಾರ್ಥಿಗಳ. ಇಲ್ಲಿ ಮೆಥಡ್ ಬದಲಾವಣೆ ಇದೆ. ಹಿಂದಿನದಲ್ಲಿ ರೇಖಾಖಂಡವನ್ನು ತೆಗೆದುಕೊಂಡು ಅನುಪಾತವನ್ನು ನಾವು ರಚನೆ ಮಾಡ್ತಾ ಇದ್ವಿ. ಇಲ್ಲೇನು ಮಾಡಬೇಕು, ದತ್ತ ಒಂದು ABCಗೆ ಇನ್ನೊಂದು ABC ತ್ರಿಭುಜ ಇರುವಂಥದ್ದು ರಚನೆ ಮಾಡಿ, ಅಲ್ಲಿ ಬಾಹುಗಳು ಅಂದರೆ ಅನುರೂಪ ಬಾಹುಗಳ ಅನುಪಾತ 3/4 ಇರುವಂತೆ ನಾವು ಸಮರೂಪ ತ್ರಿಭುಜವನ್ನು ಏನು ಮಾಡಬೇಕು, ಆ ರೇಖೆಯ ಮೇಲೆ ಡ್ರಾ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಾವು ಈ ಪ್ರಶ್ನೆಗೆ
ಪರಿಹಾರ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಎ ಬಿ ಸಿಯು ದತ್ತ ತ್ರಿಭುಜವಾಗಿದೆ. ಈಗ ನಾವು ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳ 3/4 ಅಷ್ಟಕ್ಕೆ ಸಮನಾಗಿರುವಂತೆ ರಚಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಇದನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನ ತಿಳಿತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನಾವು ರಚನಾ ಹಂತವನ್ನು ತೆಗೆದುಕೊಂಡಾಗ ಮೊದಲನೇ ಹಂತ ಏನು ಹೇಳುತ್ತೆ ಅಂದರೆ, ಶೃಂಗ ಎಯ ಅಭಿಮುಖ ಬಾಹು ಬಿ ಸಿಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ ಬಿ ಎಕ್ಸ್ ಅನ್ನು ಎಳೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳ ಇಲ್ಲಿ ಕಾಣ್ತಿದೆ ಅಲ್ವಾ? ಏನು ಕಾಣ್ತಿದೆ? ಚಿತ್ರ ಕಾಣ್ತಾ ಇದೆ ಅಲ್ವಾ? ಏನು ಹೇಳಿದ್ದಾರೆ ಇಲ್ಲಿ? ಎ ಶೃಂಗ ಎ ಅಭಿಮುಖ ಬಾಹು, ಈ ಶೃಂಗ ಎ ಇದೆಯಲ್ಲ, ಇದಕ್ಕೆ ಅಭಿಮುಖ ಬಾಹು ಯಾವುದು? ಬಿ ಸಿ. ಇದಕ್ಕೇನು ಮಾಡಬೇಕು? ನಾವು ಬಿ ಎಕ್ಸ್ ಅನ್ನುವಂಥ ಕಿರಣವನ್ನು ಡ್ರಾ ಮಾಡಬೇಕು. ಮೊದಲನೇದಾಗಿ ನಾವು ಬಿ ಸಿ ಬಾಹುವನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಬಿ ಎಕ್ಸ್ ರೇಖೆಯನ್ನು ಡ್ರಾ ಮಾಡೋಣ ವಿದ್ಯಾರ್ಥಿಗಳ. ಲಘುಕೋನ ಇರುವಂತೆ 90 ಡಿಗ್ರಿಗಿಂತ ಕಡಿಮೆ. ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ, ಅದೇ ಥರನೇ ಮಾಡಿದ ಮೇಲೆ B1 is equal to B1 B2 is equal to B2 B3 is equal to B3 B4 ಆಗುವಂತೆ ಬಿ ಎಕ್ಸ್ನ ಮೇಲೆ B1 B2 B3 ಮತ್ತು B4 ಎಂಬ 4 ಬಿಂದುಗಳನ್ನು ಗುರುತಿಸಿ ಅಂತ ಇದೆ ವಿದ್ಯಾರ್ಥಿಗಳ. ಬಿ ಸಿ ರೇಖೆ ಹಾಕ್ತೀರಾ, ಬಿ ಎಕ್ಸ್ ಕಿರಣವನ್ನು ಡ್ರಾ ಮಾಡ್ತೀರಾ. ವಿದ್ಯಾರ್ಥಿಗಳ ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಅನುಪಾತ 3/4 ಅಂತ ಇದೆ. ಆ ಛೇದದಲ್ಲಿರುವಂತಹ ನಂಬರನ್ನು ನಾವು ತೆಗೆದುಕೊಳ್ಬೇಕು. ಎಷ್ಟಿದೆ? 4 ಇದೆ ಅಲ್ವಾ? ಇದರ ಅರ್ಥ ಏನಂದರೆ, ಬಿ ಎಕ್ಸ್ ರೇಖೆಯ ಮೇಲೆ 4 ಕಂಸಗಳನ್ನು ಡ್ರಾ ಮಾಡಿ ಅಂಥೇಳಿ. ಈಗ ಆಲ್ರೆಡಿ ಕಂಸವನ್ನು ಹೇಗೆ ಡ್ರಾ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ? ತ್ರಿಜ್ಯ 1 ಸೆಂಟಿಮೀಟರ್ ತಗೊಂಡು ಬಿ ಎಕ್ಸ್ ರೇಖೆಯ ಮೇಲೆ ಕ್ರಮವಾಗಿ B1 B2 B3 B4 ಅನ್ನುವಂತಹ ರೇಖೆಗಳನ್ನು, ಕಂಸಗಳನ್ನು ಡ್ರಾ ಮಾಡ್ತೀರಾ. ಅವುಗಳನ್ನು ಗುರ್ತು ಮಾಡಿ, B1 B2 B3 B4 ಅಂತ ಹೇಳಿ. ಅದಾದಮೇಲೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನು ಮಾಡಬೇಕು? ಮುಂದಿನ ಸ್ಟೆಪ್ಪು B4 ಸಿ ಸೇರಿಸಿ ಮತ್ತು B4 ಸಿಗೆ ಸಮಾಂತರವಾಗಿರುವಂತೆ B3 ಅಂದರೆ 3ನೇ ಬಿಂದು 3/4ನಲ್ಲಿ 3 ಮತ್ತು 4ರಲ್ಲಿ ಚಿಕ್ಕದು ಯಾವುದು? 3 ತಾನೆ. ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಇದು ಬಿ ಸಿಯನ್ನು ಸಿ ಡ್ಯಾಶ್ನಲ್ಲಿ ಛೇದಿಸಲಿ ಅಂತ ಇದೆ. ವಿದ್ಯಾರ್ಥಿಗಳೇ, ಇಷ್ಟು ಡ್ರಾ ಮಾಡಿದ ಮೇಲೆ ನಂತರ ಏನು ಮಾಡ್ತಿದ್ವಿ ನಾವು? B4ನ ಸಿಗೆ ಸೇರಿಸ್ತೀವಿ ತಾನೆ. ಆ ರೀತಿಯಾಗಿ ಸೇರಿಸಿ. ಓಕೆ, ಸೇರಿಸಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಕೈವಾರದಲ್ಲಿ ತ್ರಿಜ್ಯ 1 ಸೆಂಟಿಮೀಟರ್ ತಗೊಳ್ಳಿ. ತಗೊಂಡ್ಮೇಲೆ B4 ಪಾಯಿಂಟ್ ಇದೆಯಲ್ಲ, ಅದರಿಂದ ಏನು ಮಾಡಬೇಕು? ಕಂಸವನ್ನು ಹಾಕಬೇಕು. ಬ್ಲೂ ಲೈನ್ ಕಾಣ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಕಂಸವನ್ನು ಹಾಕಿ. ಕಂಸವನ್ನು ಹಾಕಿದ ಮೇಲೆ ಅದೇ ತ್ರಿಜ್ಯವನ್ನು ತಗೊಂಡು B3ಯಿಂದ ಹಾಕಬೇಕು. ಯಾಕೆ ಹೇಳಿ? ಇಲ್ಲಿ 3/4 ಕೊಟ್ಟಿದ್ದಾನೆ. 4ಅಲ್ಲೊಂದು 3ಅಲ್ಲೊಂದು ಅಂತ ಅರ್ಥ. ಯಾಕೆಂದರೆ 3:4 ಅನುಪಾತ ನಾವು ಡಿವೈಡ್ ಮಾಡಬೇಕಲ್ಲ. ಹಾಗಾಗಿ B3ಯಲ್ಲಿ ಏನು ಮಾಡಿ, ಆ ಕಂಸವನ್ನು ಡ್ರಾ ಮಾಡಿ. ನಂತರ ಏನು ಮಾಡಬೇಕು ಅಂತ ಹೇಳಿದ್ದೆ? ವೆರಿ ಗುಡ್. ಏನು ಹೇಳಿ? ಆ B4ಅಲ್ಲಿ ಹಾಕಿದ್ರಲ್ಲ ಕಂಸ, ಅದರ ತ್ರಿಜ್ಯವನ್ನು ತಗೋಬೇಕು ತಾನೆ. ತಗೊಂಡ್ಬಿಟ್ಟು ಏನು ಮಾಡಿ, ಆ B3ಯಲ್ಲಿ ಕಂಸ ಹಾಕಿದ್ರಲ್ಲ, ಅದೇನಾಗಿದೆ? ಬಿ ಎಕ್ಸ್ನಲ್ಲಿ ಬಂದು ಸಂಧಿಸಲ್ಪಟ್ಟಿದೆ. ಆ ಬಿಂದುವಿನಲ್ಲಿ ಕೈವಾರವನ್ನು ಇಡಬೇಕು. ಇಟ್ಬಿಟ್ಟು ಅಲ್ಲಿ ಮೊದಲು ಕಂಸ ಹಾಕಿದ್ರಲ್ಲ, ಅದಕ್ಕೆ ಇನ್ನೊಂದು ಕಂಸವನ್ನು ಹಾಕಬೇಕು. ಆಗ 2 ಕಂಸಗಳು ಏನಾಗುತ್ತೆ? ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕತ್ತರಿಸಲ್ಪಡುತ್ತೆ ಅಲ್ಲ ವಿದ್ಯಾರ್ಥಿಗಳೇ? ಹಿಂದಿನ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು, ಅನುಪಾತ ಕಂಡಿಗೋ ಇದರಲ್ಲಿ. ಆಗ ನಿಮಗೊಂದು ಪಾಯಿಂಟ್ ಸಿಗುತ್ತೆ. ಆಮೇಲೆ ಏನು ಮಾಡಿ ಅಂದರೆ, ಆ B3ಯನ್ನು ಆ ಕಂಸದಿಂದ ಉಂಟಾಗಿರುವಂಥ ಪಾಯಿಂಟ್ ಮೂಲಕ ಬಿ ಸಿಗೆ ಒಂದು ರೇಖೆಯನ್ನು ಹಾಕಿ. ಹೀಗೆ ರೇಖೆಯನ್ನು ಹಾಕಿದಾಗ ಆ ರೇಖೆ ಏನಾಗುತ್ತೆ? ಸಿ ಡ್ಯಾಶ್ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ, ಆ ಬಿಂದುವಿನಲ್ಲಿ ಬಂದು ಸಂಧಿಸಲ್ಪಡುತ್ತೆ. ಆಗ ಏನಾಯಿತು? B3 ಸಿ ಡ್ಯಾಶ್ ಅನ್ನೋದು B4 ಸಿಗೆ ಸಮಾಂತರವಾಗಿದೆ ಅಂಥೇಳಿ
ಕರೆಯಲ್ಪಡ್ತೇವೆ. ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಮುಂದಿನ ಸ್ಟೆಪ್ ಏನಂದರೆ ವಿದ್ಯಾರ್ಥಿಗಳೇ, ಈಗ ನಾವು ಸಮರೂಪ ತ್ರಿಭುಜ ಡ್ರಾ ಮಾಡಬೇಕಲ್ಲ. ಎಲ್ಲಿ? ಆ ರೇಖೆಯ ಮೇಲೆ ಸಿ ಎಗೆ ಸಮಾಂತರವಾಗಿರುವಂತೆ ಸಿ ಡ್ಯಾಶ್ನ ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಇದು ಬಿ ಎಯನ್ನು ಎ ಡ್ಯಾಶ್ನಲ್ಲಿ ಛೇದಿಸಲಿ. ಈಗ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶು ಅಪೇಕ್ಷಿತ ತ್ರಿಭುಜವಾಗಿದೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳ ಇಷ್ಟುವರೆಗೂ ನಾವು ತಗೊಂಡಿರುವಂತಹ ಹಂತಗಳು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಏನು ಡೌಟ್ ಇಲ್ಲಲ್ವಾ? ಇದುವರೆಗೂ ನಾವು ನೋಡಿರೋದೇನು? ಬಿ ಸಿ ರೇಖಾಖಂಡದ ಕೆಳಭಾಗದಲ್ಲಿ ಏನು ಮಾಡಿದ್ವಿ ನಾವು? ಕಂಸವನ್ನು ರಚನೆ ಮಾಡೋದ್ರ ಮೂಲಕ ಸಮಾಂತರವಾಗಿರುವಂತಹ ರೇಖೆಗಳನ್ನು ಡ್ರಾ ಮಾಡಿದ್ವಿ. ಈಗ ಈ ಬಿ ಸಿ ರೇಖಾಖಂಡದ ಮೇಲೆ ತ್ರಿಭುಜವನ್ನು ನಾವು ರಚನೆ ಮಾಡಬೇಕು. ಹೇಗೆ ಮಾಡೋದು? ಈಗ ನಮಗೆ 2 ಪಾಯಿಂಟ್ ಸಿಕ್ಕಿದೆ, ಒಂದು ಸಿ, ಇನ್ನೊಂದು ಸಿ ಡ್ಯಾಶ್ ಅಂತ. ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು? ಇಲ್ಲೇನು ಮಾಡೋಣ ಅಂದರೆ, ನೀವು ಸಿ ಬಿಂದುವಿನಲ್ಲಿ 1 ಸೆಂಟಿಮೀಟ್ರ್ ತಗೊಂಡು ಕಂಸವನ್ನು ಹಾಕಿ ವಿದ್ಯಾರ್ಥಿಗಳೇ, ತ್ರಿಜ್ಯ ಆಯಿತಾ? ಅದೇ ತ್ರಿಜ್ಯವನ್ನು ತಗೊಂಡು ಸಿ ಡ್ಯಾಶಲ್ಲಿ ಇನ್ನೊಂದು ಕಂಸ ಹಾಕಿ, ಗ್ರೀನ್ ಕಲರ್ ಕಾಣ್ತಿದೆ ಅಲ್ವಾ? ಓಕೆ, ಆ ಕಂಸವನ್ನು ಹಾಕಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಿದ್ವಿ ನಾವು? ಏನು ಸಿ ಎಲ್ಲಿ ಹಾಕಿದ್ವಲ್ಲ ಕಂಸ, ಅದರ ತ್ರಿಜ್ಯವನ್ನು ತಗೊಳ್ತಿದ್ವಿ ತಾನೆ, ಉದ್ದ ಎಷ್ಟಿದೆ ಅಂತ ಹೇಳಿ ಕೈ ಬರ್ದಲ್ಲಿ ಅಲ್ಲ, ನೆನಪಿದೆಯಲ್ಲ? ಅದನ್ನು ನೀವು ತಗೊಳ್ಳಿ. ತ್ರಿಜ್ಯವನ್ನು ತಗೊಂಡು ಈ ಗ್ರೀನ್ ಲೈನ್ ಏನಾಗಿದೆ ಬಿ ಸಿ ಮೇಲೆ ಬಂದು ಸಂಧಿಸಲ್ಪಟ್ಟಿದೆ, ಆ ಪಾಯಿಂಟಿಂದ ಏನು ಮಾಡಿ ಈ ಕಂಸವನ್ನು ಕತ್ತರಿಸಿ ವಿದ್ಯಾರ್ಥಿಗಳೇ. ಹೀಗೆ ನಾವು ಕತ್ತರಿಸಿದಾಗ ಸಿ ಡ್ಯಾಶಲ್ಲಿ ನಮಗೆ ಆ ಕಂಸದ ಮೇಲೆ ಒಂದು ನಿರ್ದಿಷ್ಟ ಬಿಂದು ಸಿಗುತ್ತೆ. ಈ ಸಿ ಯಲ್ಲಿ ಈ ಕಂಸ ಡ್ರಾ ಮಾಡಿರ್ತೀವಲ್ಲ ಸಿಗುತ್ತೆ. ಆಗ ಏನು ಮಾಡಿ ಅಂದರೆ, ಸಮಾಂತರವಾಗಿರುವಂತೆ ಸ್ಕೇಲ್ನ ಸಹಾಯದಿಂದ ಸಿ ಡ್ಯಾಶ್ ಎ ಡ್ಯಾಶ್ ಸಿ ಎ ಅನ್ನುವಂತಹ ಸಮಾಂತರ ರೇಖೆಗಳನ್ನು ಡ್ರಾ ಮಾಡಿ ವಿದ್ಯಾರ್ಥಿಗಳೇ. ಪಾಯಿಂಟ್ ಸಿಕ್ಕಿದಿಲ್ಲ, ಪಾಯಿಂಟ್ ಮೂಲಕ ಹೀಗೆ ಡ್ರಾ ಮಾಡಿದ ಮೇಲೆ ಈ ಸೈಡ್ ಬನ್ನಿ. ಬಿ ಎ ಡ್ಯಾಶ್ ಎ ಇದೆ ತಾನೆ, ಅದನ್ನೇನು ಮಾಡಿ ಜಾಯಿನ್ ಮಾಡಿ ಅಷ್ಟು. ಹೀಗೆ ನಾವು ಜಾಯಿನ್ ಮಾಡಿದಾಗ ನಮಗೆ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಅನ್ನುವಂತಹ ಒಂದು ಅಪೇಕ್ಷಿತ ತ್ರಿಭುಜ ನಮಗೆ ದೊರೆಯಲ್ಪಡುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ? ಸಮರೂಪ ತ್ರಿಭುಜವನ್ನು ರಚನೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಏನಕ್ಕಾಗಿರುತ್ತೆ? ಸಮರೂಪ ತ್ರಿಭುಜಗಳಾಗಿರ್ತವೆ. ಹಾಗಾದರೆ ಇದರಲ್ಲಿ ಬರುವಂತಹ ಎಲ್ಲ ರಚನೆಯ ಹಂತಗಳು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಏನೋ ಡೌಟ್ ಇಲ್ಲಲ್ಲ? ಓಕೆ, ಆದರೆ ಇದಕ್ಕೆ ಸಮರ್ಥನೆಯನ್ನು ನೋಡಬೇಕಲ್ಲ ವಿದ್ಯಾರ್ಥಿಗಳೇ. ಈ ಸಮರ್ಥನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನೋಡ್ತೀವಿ. ಯಾವುದು? ಹಿಂದಿನ ಮೆಥಡ್ ಮಾಡಿದ್ವಲ್ಲ ಆ ಮೆಥಡ್ಗೂ ಈ ಮೆಥಡ್ಗೂ ಇಲ್ಲೇನಾಗಿದೆ ಅಂದರೆ, ಬಿ ಸಿ ಡ್ಯಾಶ್ ಡಿವೈಡ್ ಬೈ ಸಿ ಡ್ಯಾಶ್ ಸಿ. ಬಿ ಸಿ ಡ್ಯಾಶ್ ಅಂದರೆ ವಿದ್ಯಾರ್ಥಿಗಳೇ 3, ಆ ಚಿತ್ರದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಸಿ ಡ್ಯಾಶ್ ಸಿ ಅಂದರೆ ಇಷ್ಟಿದೆ, ಉದ್ದ 1 ಸೆಂಟಿಮೀಟ್ರು. ನಾವು ತೊಗೊಂಡಿರೋದು ಅಷ್ಟೇ ತಾನೆ, 1 ಸೆಂಟಿಮೀಟ್ರು. ಸೊ 1 ಅಂತೇಳಿ ಹಾಕ್ಕೊಳ್ತೀವಿ. ಬಿ ಸಿ ಡಿವೈಡ್ ಬೈ ಬಿ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 3 + 1 ಡಿವೈಡ್ ಬೈ 3. ಬಿ ಸಿ ಬೇಕು ಅಂದರೆ ಬಿ ಸಿ ಡ್ಯಾಶ್ ಮತ್ತು ಸಿ ಡ್ಯಾಶ್ ಸಿ ಅನ್ನು ಕೂಡಬೇಕಾಗತ್ತೆ. ಅವುಗಳ ಅನುಪಾತ ಎಷ್ಟಿತ್ತು? 3, ಇದು 1, ಅಲ್ಲಿಗೆ 3 + 1 ಅಂತ ಆಯಿತು. ಕೂಡಿದರೆ 4. ಹಾಗಾದರೆ ಏನು ಬಂತು ವಿದ್ಯಾರ್ಥಿಗಳೇ? 4 ಡಿವೈಡ್ ಬೈ 3 ಅಂತ ಬಂತು ಅಲ್ವಾ? ಹಾಗಾದರೆ ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಸ್ ಈಕ್ವಲ್ ಟು, ಇದರ ವಿಲೋಮವನ್ನು ತೆಗೆದುಕೊಳ್ಳೋಣ. ಅಂಶವನ್ನು ಛೇದಕ್ಕೆ ಕಳಿಸೋಣ, ಛೇದವನ್ನು ಅಂಶದಲ್ಲಿರೋ ಬದಲಾವಣೆ ಮಾಡೋಣ. ಹೀಗೆ ವಿಲೋಮವನ್ನು ತೆಗೆದುಕೊಂಡ್ರೆ 3 ಡಿವೈಡ್ ಬೈ 4 ಅಂತ ಆಯಿತು ವಿದ್ಯಾರ್ಥಿಗಳೇ. ಆಗ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂದರೆ, ಸಿ ಡ್ಯಾಶ್ ಎ ಡ್ಯಾಶ್ ಅನ್ನೋದು ಸಿ ಎಗೆ ಏನಾಗಿರುತ್ತೆ? ಪರಸ್ಪರ ಸಮಾಂತರವಾಗಿರುತ್ತೆ. ಆಗ 2 ತ್ರಿಭುಜಗಳು ಏನಾಗಿರಲೇಬೇಕು? ಸಮರೂಪತೆಯನ್ನು ಹೊಂದಿರಲೇಬೇಕು ತಾನೆ. ಹಾಗಾಗಿ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಇದು ತ್ರಿಭುಜ ಎ ಬಿ ಸಿಗೆ ಏನಾಗಿದೆ? ಸಮರೂಪತೆಯನ್ನು ಹೊಂದಲ್ಪಟ್ಟಿದೆ ಅಂತೇಳಿ ಕರಿತೇವೆ. ಲಾಸ್ಟಿಗೆ ಕನ್ಕ್ಲೂಷನ್ಗೆ ಬರ್ತೀವಿ. ಏನಂದರೆ, ಎ ಡ್ಯಾಶ್ ಬಿ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಎ ಡ್ಯಾಶ್
C' / AC. ವಿದ್ಯಾರ್ಥಿಗಳಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ನಮ್ಮ ಥೇಲ್ಸ್ ಪ್ರಮೇಯ ಇದೆಯಲ್ಲ ಅನುಪಾತ, ಆ ಅನುಪಾತವನ್ನು ಬರ್ಕೊಂಡಿದ್ದೀವಿ ಅಷ್ಟೇ. ಇದೇನು ತುಂಬ ದೊಡ್ಡದು, ನೋಡಿದ ತಕ್ಷಣವೇ ಅಯ್ಯೋ ಇದು ಯಾವುದ್ಯಾವುದೋ ಭಾವಗಳಿದ್ದಾವೆ ಅಂತ ಅಂದ್ಕೊಳ್ಳೋದಲ್ಲ. ಥೇಲ್ಸ್ ಪ್ರಮೇಯದ ಅನುಪಾತಗಳು ಅದನ್ನು ಬರೆದಿರೋದಷ್ಟೇ. ಆಗ ಏನಾಗಿದೆ, A'/C' ಎಷ್ಟಿದೆ, 3 ಇದೆ. AC ಎಷ್ಟಿದೆ, 4 ಇದೆ. 3/4 ಇದೆ ಅಲ್ವಾ ನಮಗೆ ಕೇಳಿರೋದು ಅವನ ಅನುಪಾತ. 3/4 ಅಂತ ಹೇಳಿ ಪ್ರೂವ್ ಮಾಡಿ ಅಂತೇಳಿ. ಸೊ ಹಾಗಾಗಿ ಸಮರ್ಥನೆಯಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ಹಿಂದಿನ ಸ್ಟೆಪ್ಪಿಗೂ ಈಗಿನ ಸ್ಟೆಪ್ಪಿಗೂ ಸಮರ್ಥನೆಯಲ್ಲಿ ವ್ಯತ್ಯಾಸ ಇದೆ, ಗೊತ್ತಾಗ್ತಿದೆ ಅಲ್ಲ. ಅದರಲ್ಲಿ 3 ಸ್ಟೆಪ್ ಇತ್ತು, ಇದರಲ್ಲಿ 4-5ರಿಂದ ಸ್ಟೆಪ್ಪು ವಿದ್ಯಾರ್ಥಿಗಳೇ ಕಂಡು ಬರುತ್ತೆ. ಹಾಗಾದರೆ ಈ ಲೆಕ್ಕ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏನೋ ಡೌಟ್ ಇಲ್ಲ ಅಲ್ವಾ? ಓಕೆ. ಇಲ್ಲಿ ನಮಗೆ ಛೇದದಲ್ಲಿ ಹೈಯೆಸ್ಟ್ ನಂಬರ್ ಇದ್ದಾಗ ಹೇಗೆ ರಚನೆ ಮಾಡೋದು ಅನ್ನೋದನ್ನ ತಿಳ್ಕೊಂಡು ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಮುಂದಿನ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇಲ್ಲೇನಾಗಿದೆ ಅಂದರೆ ಛೇದದಲ್ಲಿ ಕಡಿಮೆ ಇದೆ, ಅಂಶದಲ್ಲಿ ಏನಾಗಿದೆ ನಮಗೆ ಅನುಪಾತ ಜಾಸ್ತಿ ಇದೆ. ಹಾಗಾದರೆ ಈ ರೀತಿ ಲೆಕ್ಕ ಕೊಟ್ಟಾಗ ನಾವು ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದರೆ ಉದಾಹರಣೆ 2 ತೆಗೆದುಕೊಂಡ್ರೆ, ದತ್ತ ತ್ರಿಭುಜ ABCಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ತ್ರಿಭುಜ ABCಯ ಅನುರೂಪ ಬಾಹುಗಳ 5/3 ರಷ್ಟಕ್ಕೆ ಸಮನಾಗಿರುವಂತೆ ರಚಿಸಿ. ವಿದ್ಯಾರ್ಥಿಗಳೇ, ಈಗ ಹಿಂದಿನ ಲೆಕ್ಕಕ್ಕೂ ಅಂದರೆ ರಚನೆ 2 ಇದೆಯಲ್ಲ ಆ ಲೆಕ್ಕಕ್ಕೂ ಈ ರಚನೆ 3 ಇದಕ್ಕೂ 2 ವ್ಯತ್ಯಾಸವನ್ನು ನೀವು ತಿಳ್ಕೋಬೇಕು. ಅಲ್ಲೇನಾಗ್ತಿತ್ತು ಅಂದರೆ ಛೇದದಲ್ಲಿ ಅನುಪಾತ ಜಾಸ್ತಿ ಇದ್ದಾಗ A'/C' ಅನ್ನೋದು ತ್ರಿಭುಜದ ಒಳಭಾಗದಲ್ಲಿ ಬರ್ತಾ ಇತ್ತು. ಈಗ ಈ ಲೆಕ್ಕದಲ್ಲಿ ಛೇದ ಕಡಿಮೆ ಇದೆ ಅಂಶಕ್ಕೆ ಹೋಲಿಸಿದಾಗ, ಆಗ A'/C' ಅನ್ನೋದೇನು ಬರುತ್ತೆ, ತ್ರಿಭುಜದ ಹೊರಭಾಗದಲ್ಲಿ ಬರುತ್ತೆ. ಇಷ್ಟು ವ್ಯತ್ಯಾಸ ತಿಳ್ಕೊಂಡಿರಿ ವಿದ್ಯಾರ್ಥಿಗಳೇ. ಛೇದ ಜಾಸ್ತಿ ಇದ್ದಾಗ ಹೇಗೆ, ಛೇದ ಕಡಿಮೆ ಇದ್ದಾಗ ಹೇಗೆ ಅಂತ. ಆಗ ನೀವು ರಚನೆಯನ್ನು ತುಂಬ ಈಸಿಯಾಗಿ ಮಾಡ್ತಾ ಹೋಗಬಹುದು. ಎಲ್ಲ ವಿಧಗಳು ಇದುವರೆಗೆ ಏನು ಕಲ್ತವಲ್ಲ ಎಲ್ಲ ವಿಧಗಳು ಬರ್ತಾ ಹೋಗುತ್ತಷ್ಟೆ. 1 ಸೆಂಟಿಮೀಟರ್ ತಗೊಳ್ಳೋದು, ಅದನ್ನೆಲ್ಲ ಡ್ರಾ ಮಾಡುವಂಥದ್ದು. ಹಾಗಾದರೆ ಇಲ್ಲಿ ಬರುವಂತಹ ರಚನಾ ಹಂತಗಳನ್ನು ತೆಗೆದುಕೊಂಡ್ರೆ, ಶೃಂಗ ಎಯ ಅಭಿಮುಖ ಬಾಹು BCಯೊಂದಿಗೆ ಒಂದು ಲಘುಕೋನ ಏರ್ಪಡುವಂತೆ ಯಾವುದೇ ಕಿರಣ BX ಅನ್ನು ಎಳೆಯಿರಿ. ಸೆಕೆಂಡ್ ಪಾಯಿಂಟು, B'(B') B'(B2) B2B3 B3B4 B4B5 ಆಗುವಂತೆ BXನ ಮೇಲೆ B1 B2 B3 B4 ಮತ್ತು B5 ಎಂಬ 5 ಬಿಂದುಗಳನ್ನು ಏನು ಮಾಡಬೇಕು, ಗುರುತಿಸಬೇಕು ವಿದ್ಯಾರ್ಥಿಗಳೇ. 5/3 5 ಮತ್ತು 3ರಲ್ಲಿ ಯಾವ್ದು ದೊಡ್ಡದು? 5 ದೊಡ್ಡದು ಅಲ್ವಾ? ಹಾಗಾದರೆ B3 ಅನ್ನು Cಗೆ ಸೇರಿಸಿ B3 Cಗೆ ಸಮಾಂತರವಾಗಿರುವಂತೆ B5 ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಇದು ವೃದ್ಧಿಸಿದ BC ರೇಖಾಖಂಡವನ್ನು C' ಛೇದಿಸಲಿ. CAಗೆ ಸಮನಾಗಿರುವಂತೆ C' ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಇದು ವೃದ್ಧಿಸಿದ BA ರೇಖಾಖಂಡವನ್ನು A' ಛೇದಿಸಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದಾಗ BC ರೇಖಾಖಂಡವನ್ನು ಡ್ರಾ ಮಾಡಿ, ಇಲ್ಲಿ ಎಷ್ಟುದ್ದ ಅಂತ ಗೊತ್ತಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು, 10 ಸೆಂಟಿಮೀಟ್ರು ರೇಖಾಖಂಡವನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ದೀನಿ, ಹೌದಾನೆ? ಹಾಗೇನೆ ಡ್ರಾ ಮಾಡಿದ ಮೇಲೆ ಲಘುಕೋನ ಹೊಂದಿರುವಂತಹ BX ಕಿರಣವನ್ನು ಡ್ರಾ ಮಾಡಿ. ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಜ್ಯ 1 ಸೆಂಟಿಮೀಟ್ರ್ ತಗೊಂಡು 5/3 ಇದೆ. ಹೈಯೆಸ್ಟ್ ನಂಬರ್ ಎಷ್ಟು? 5. ಹಾಗಾದರೆ ಎಷ್ಟು ಕಂಸಗಳು ಹಾಕಬೇಕು BX ರೇಖೆ ಮೇಲೆ? ಓಕೆ, ಗುಡ್. 5 ಕಂಸಗಳನ್ನು ಹಾಕಬೇಕು. ತ್ರಿಜ್ಯ ಏನಾಗಿರಬೇಕು? ಒಂದೇ ಇರಬೇಕು, 1 ಸೆಂಟಿಮೀಟ್ರು, ಹೌದಾನೆ? B1 B2 B3 B4 B5 ಅನ್ನುವಂತಹ ಕಂಸಗಳನ್ನು ಡ್ರಾ ಮಾಡಿ ವಿದ್ಯಾರ್ಥಿಗಳೇ. ಹೀಗೆ ಡ್ರಾ ಮಾಡಿದ ಮೇಲೆ ಇಲ್ಲಿ ನಂತರ ನಾವು ಛೇದದಲ್ಲಿರೋ ತಗೊಳ್ಳಿ, 3 ಅಂತ ಇದೆ. B1 B2 B3 ಇದೆಯಲ್ಲ, ಆ B3ಯಲ್ಲಿ ಏನು ಮಾಡಿ ಅಂದರೆ ಆ BC ರೇಖೆಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಹಾಕಿ, ಅದು C ಬಿಂದುವಿನಲ್ಲಿ ಕತ್ತರಿಸಲ್ಪಡುತ್ತೆ. ಆಗ ಅದನ್ನ C ಅಂತ ಗುರ್ತು ಮಾಡಿ. ಇಷ್ಟು ಮಾಡಿದ ಮೇಲೆ B3ಯಲ್ಲಿ ತ್ರಿಜ್ಯ 1 ಸೆಂಟಿಮೀಟ್ರ್ ತಗೊಂಡು ಕೈವಾರದಲ್ಲಿ B3 ಮೂಲಕ ಈ ಪಿಂಕ್ ಲೈನ್ ಕಾಣ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಕಂಸವನ್ನು ಹಾಕಿ. ನೆಕ್ಸ್ಟ್ ಏನು ಮಾಡಬೇಕು?
5 ಇದೆ ಅಲ್ವಾ ಅಂಶದಲ್ಲಿ, B5 ಅಂದರೆ 5 ಅಂಥೇಳಿ. ಅಲ್ಲೇನು ಮಾಡಿ ಅಂದರೆ ಇನ್ನೊಂದು ಕಂಸವನ್ನು ಹಾಕಿ, ತ್ರಿಜ್ಯ ಚೇಂಜ್ ಮಾಡೋಂಗಿಲ್ಲ, ನೆಕ್ಸ್ಟ್ ಚೇಂಜ್ ಮಾಡೋದು, ಹೌದಾನೆ? ಕಂಸವನ್ನು ಡ್ರಾ ಮಾಡಿದ್ರಾ? ಈಗ ಈ B5 ಏನು ಮಾಡಬೇಕು ಅಂದರೆ B3 ಹಾಕಿದ್ರಲ್ಲ ಕಂಸ, ಇದರ ತ್ರಿಜ್ಯವನ್ನು ತಗೊಳ್ಳಿ. ತೆಗೆದುಕೊಂಡ್ಬಿಟ್ಟು ಈ B4 ಹತ್ರ ಏನಾಗಿದೆ, ಈ ಕಂಸ ಟಚ್ ಆಗಿದೆ. ಆ ಬಿಂದುವಿನ ಮೂಲಕ ಈ ಪಿಂಕ್ ಲೈನ್ ಕಂಸಕ್ಕೆ ಏನು ಮಾಡಬೇಕು, ಬ್ಲೂ ಲೈನಲ್ಲಿ ಕಂಸ ಹಾಕಿದ್ವಲ್ಲ, ಸೊ ಹಾಗೆ ಕತ್ತರಿಸುವಂತೆ ನಾವು ಕಂಸವನ್ನು ಡ್ರಾ ಮಾಡಬೇಕು. ಆಗ ನಮಗಲ್ಲೊಂದು ನಿರ್ದಿಷ್ಟ ಪಾಯಿಂಟ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಆ ಪಾಯಿಂಟ್ ಮೂಲಕ ಈ ಏನು ಇಲ್ಲಿ BC ರೇಖೆ ಹಾಕಿದ್ವಲ್ಲ ಅದು ಅಂದರೆ ಅದರ ನೇರವಾಗಿಯೇ C' ಒಂದು ರೇಖೆಯನ್ನು ಡ್ರಾ ಮಾಡಿ, ಆ ಬಿಂದುವನ್ನು C' ಅಂತ ಗುರುತು ಮಾಡಿ. ಅಲ್ಲಿನೂ C ಬಂದಿಲ್ಲ ರೇಖೆ ನಮಗೆ, ಆಗೇನು ಮಾಡಬೇಕು, ಅದಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಿ. ಹೀಗೆ ಎಕ್ಸ್ಟೆಂಡ್ ಮಾಡಿದಾಗ BC' ಅನ್ನುವಂಥ ರೇಖೆ ಬಂತು. B5 C' ಸೇರಿಸ್ತೀರಾ? ಇದು B3 Cಗೆ ಏನಾಗಿದೆ, ಸಮಾಂತರವಾಗಿದೆ. ಹಾಗಾದರೆ ಈ ರೇಖೆಯ ಕೆಳಭಾಗದಲ್ಲಿ ನಾವು ರಚನೆಯನ್ನು ಮಾಡಿದ್ವಿ. ಹಾಗಾದರೆ ಈ ರೇಖೆಯ ಮೇಲ್ಭಾಗವನ್ನು ತೆಗೆದುಕೊಂಡಾಗ ಈ C ಬಿಂದುವಿನಲ್ಲಿ ಏನು ಮಾಡಿ, ತ್ರಿಜ್ಯ 1 ಸೆಂಟಿಮೀಟರ್ ತಗೊಂಡು ಕಂಸವನ್ನು ಹಾಕಿ. ಅದೇ ರೀತಿಯಾಗಿ C' ಕಂಸವನ್ನು ಹಾಕಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಏನು ಮಾಡಬೇಕು, ತ್ರಿಜ್ಯ ಚೇಂಜ್ ಮಾಡಬೇಕಲ್ಲ. ಈ ಮೆಥಡಲ್ಲಿ C ಕಂಸ ಹಾಕಿದ್ರಲ್ಲ ಅದರ ತ್ರಿಜ್ಯವನ್ನು ತೆಗೆದುಕೊಂಡು ಈ C' ಮೇಲೆ ಬಂದಿದೆಯಲ್ಲ ಕಂಸ, ಆ ಬಿಂದುವಿನ ಮೂಲಕ ಆ ಕಂಸದ ಮೇಲೆ ಈ ತ್ರಿಜ್ಯ ಹೊಂದಿರುವಂತಹ ಕಂಸವನ್ನು ರಚನೆ ಮಾಡಿ. ಹೀಗೆ ರಚನೆ ಮಾಡಿದಾಗ ಅಲ್ಲೂ ಒಂದು ಪಾಯಿಂಟ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಆಗ ಸ್ಕೇಲ್ನ ಸಹಾಯದಿಂದ C' ಈ ಪಾಯಿಂಟು ಒಂದು ಸಮಾಂತರವಾಗಿ ರೇಖೆಯನ್ನು ಹಾಕಿದ ಮೇಲೆ ನೆಕ್ಸ್ಟು ಈ CA ಇದೆಯಲ್ಲ, ಈ C' A' ಸಮಾಂತರವಾಗಿ ನೀವು ರೇಖೆಯನ್ನು ಹಾಕಿ. ಈ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ. ನಂತರ ಸ್ಕೇಲನ್ನು ತೆಗೆದುಕೊಂಡು B ಮೂಲಕ ಆ ಎರಡು ರೇಖೆಗಳು BA' ಸಂಧಿಸುವಂತೆ ಒಂದು ರೇಖಾಖಂಡವನ್ನು ಡ್ರಾ ಮಾಡಿ. ಆಗ AA' ಅನ್ನುವಂತಹ ಬಿಂದುಗಳು ದೊರೆಯುತ್ತೆ. ಅಲ್ಲಿಗೆ ನಮಗೇನಾಯಿತು ವಿದ್ಯಾರ್ಥಿಗಳೇ, A', ಅನ್ನುವಂತಹ ತ್ರಿಭುಜ ನಮ್ಮ ದತ್ತ ತ್ರಿಭುಜದ ಹೊರಭಾಗದಲ್ಲಿ ಕಂಡು ಬರ್ತಾ ಇದೆ. ಯಾವ ಸಂದರ್ಭದಲ್ಲಿ? ಛೇದ ಕಡಿಮೆ ಕೊಟ್ಟು ಅಂಶ ಜಾಸ್ತಿ ಇದ್ದಾಗ ಅನುಪಾತಗಳು ಅಲ್ಲ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಲ್ಲ ಇದು? ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, ಅನುಪಾತ 5/3 ಕೊಟ್ಟಾಗ ರಚನೆಯನ್ನು ಮಾಡಬೇಕು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಮರ್ಥನೆಯನ್ನು ನೋಡ್ತಾ ಹೋಗೋಣ. ತ್ರಿಭುಜ ABC ಇದೇನಾಗಿದೆ, ತ್ರಿಭುಜ A', ಸಮಾಂತರವಾಗಿದೆ. ಹಾಗೆ ಸಮಾಂತರವಾದಾಗ ಅದರಲ್ಲಿ ಬರುವಂತಹ ಅನುರೂಪಗಳ ಬಾಹುಗಳ ಅನುಪಾತ AB/A'(B) AC/A'(C) ಪರಸ್ಪರ ಸಮನಾಗಿರ್ತವೆ. ಆದರೆ BC/BC' BB3/BB5 3/5 ಅನುಪಾತವನ್ನು ಹೊಂದಿದೆ. ಇದನ್ನು ವೈಸ್ ವರ್ಸ ವಿಲೋಮವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, BC'/BC 5/3 ಅಂತ ಆಯಿತು ಅಲ್ಲ ವಿದ್ಯಾರ್ಥಿಗಳೇ. ಅಲ್ಲಿಗೆ ನಮಗೆ ನಮ್ಮ ಟೇಲ್ಸ್ ಪ್ರಮೇಯವನ್ನು ತೆಗೆದುಕೊಂಡಾಗ ಅನುಪಾತ ಏನಾಯಿತು, A'(B)/AB BC'/BC A'(C'/AC 5/3 ಅಂತ ಬಂತು. ನಮಗೆ ಅನುಪಾತ ಅದೇ ಅಲ್ವಾ ಕೇಳಿರೋದು, 5/3. ಸೊ ಈ ರೀತಿಯಾಗಿ ನಾವು ಸಮರ್ಥನೆಯನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಅಲ್ಲಿಗೆ 3 ರಚನಾ ಹಂತಗಳನ್ನು ನೀವು ತಿಳಿಯಲ್ಪಟ್ರಿ. ಒಂದು, ಅನುಪಾತ ಕೊಟ್ಟಾಗ ಯಾವ ರೀತಿಯಾಗಿ ಸಮರ್ಥನೆಯನ್ನು ಹೇಗೆ ಬರಿಬೇಕು. ಸೆಕೆಂಡ್ ಮೆಥಡ್ ಏನು, ಛೇದ ಜಾಸ್ತಿ ಇದ್ದಾಗ ಅಂಶ ಕಡಿಮೆ ಇದ್ದಾಗ ಯಾವ ರೀತಿಯಾಗಿ ಸಮರೂಪ ತ್ರಿಭುಜವನ್ನು ರಚನೆ ಮಾಡುವಂಥದ್ದು. ಮೂರನೇ ಮೆಥಡಲ್ಲಿ ಏನು ತಿಳ್ಕೊಂಡ್ವಿ, ಅಂಶ ಜಾಸ್ತಿ ಇದ್ದು ಛೇದ ಕಡಿಮೆ ಇದ್ದಾಗ ಅನುಪಾತವನ್ನು ಹೊಂದಿದ್ದಾಗ ಸಮರೂಪ ತ್ರಿಭುಜವನ್ನು ಹೇಗೆ ರಚನೆ ಮಾಡೋದು. ಸೊ ಈ 3 ಮೆಥಡು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಏನು ಡೌಟ್ ಇಲ್ಲ ಅಂತ ಹೇಳಿ ತಿಳ್ಕೊಳ್ತೀನಿ ಅಲ್ವಾ? ಓಕೆ, ಏನು ಡೌಟ್ ಇಲ್ಲ ಅಲ್ವಾ? ಹಾಗಾದರೆ ಮುಂದೆ ನಾವು
ಅಭ್ಯಾಸದ ಲೆಕ್ಕಗಳಿಗೆ ಹೋಗೋಣ ವಿದ್ಯಾರ್ಥಿಗಳೇ. ಅಭ್ಯಾಸ 6.1 ಅನ್ನು ತೆಗೆದುಕೊಂಡಾಗ ಇಲ್ಲಿ ಫಸ್ಟ್ ಮೇನಲ್ಲಿ ಏನು ಹೇಳುತ್ತೆ ಅಂದರೆ, ಈ ಕೆಳಗಿನ ಪ್ರತಿಯೊಂದರಲ್ಲಿ ರಚನಾ ಹಂತಗಳಿಗೆ ಸಮರ್ಥನೆಯನ್ನು ಸಹ ನೀಡಿರಿ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 5:8 ಅನುಪಾತದಲ್ಲಿ ವಿಭಾಗಿಸಿ 2 ಭಾಗಗಳನ್ನು ಅಳೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಾವು ಉದಾಹರಣೆ ಲೆಕ್ಕದಲ್ಲಿ ಈ ಮೆಥಡ್ನ ಕಲ್ತಿದ್ದೀವಿ. ಅಲ್ಲಿ ರೇಖಾಖಂಡದ ಉದ್ದವನ್ನು ಕೊಟ್ಟಿರಲಿಲ್ಲ, ಆದರೆ ಇಲ್ಲಿ ರೇಖಾಖಂಡದ ಉದ್ದವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ? 7.6 ಸೆಂಟಿಮೀಟರ್ ಇದೆ ತಾನೆ. ಅದನ್ನು ನಾವು ತೆಗೆದುಕೊಂಡು ಡ್ರಾ ಮಾಡ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ. ಸೊ ಈ ಲೆಕ್ಕ ನೀವು ಮಾಡ್ತೀರಾ ಅಂತ ಭಾವಿಸ್ತೇನೆ ನಾನು. ನೀವೇ ಮಾಡೋದ್ರಿಂದ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸಮರ್ಥನೆಯನ್ನು ಕೂಡ ನೀವೇ ಬರೀರಿ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಲೆಕ್ಕವನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆಗೆ ಬಂದಾಗ 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ರಷ್ಟು ಇರಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಂಶ ಏನಾಗಿದೆ? ಜಾಸ್ತಿ ಇದೆ, ಛೇದ ಕಡಿಮೆ ಇದೆ. ಆಮೇಲೆ ಇಲ್ಲಿ ಸಮರೂಪ ತ್ರಿಭುಜ ರಚನೆ ಮಾಡಲಿಕ್ಕೆ ಎಲ್ಲ ಬಾಹುಗಳ ಉದ್ದವನ್ನು ಕೊಟ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಹಾಗಾದರೆ ನಮಗೆ ಲೆಕ್ಕ ಮಾಡಲಿಕ್ಕೆ ಏನಾಗುತ್ತೆ? ತುಂಬ ಈಸಿ ಆಗ್ತಾ ಹೋಗುತ್ತೆ. ಹೌದು ತಾನೆ? ನೋಡೋಣ ಬನ್ನಿ ಏನಿದೆ ಅನ್ನುವಂಥದ್ದು. ಯಾವುದು? ಎರಡನೇ ಲೆಕ್ಕವನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ, ಇಲ್ಲಿ ಎರಡನೇ ಲೆಕ್ಕಕ್ಕೆ ನಾವು ಪರಿಹಾರವನ್ನು ನೋಡ್ತಾ ಹೋದರೆ ರಚನಾ ಹಂತಗಳಿದ್ದಾವೆ. ಇಲ್ಲಿ ಶೃಂಗ ಎಯ ಅಭಿಮುಖ ಬಾಹು BCಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣವನ್ನು BX ಅನ್ನು ಎಳೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಮಗೇನು ಮಾಡಿದ್ದಾರೆ? ತ್ರಿಭುಜದ ಮೆಜರ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ BC 6 ಸೆಂಟಿಮೀಟರ್ ಇರುವಂಥ ರೇಖಾಖಂಡವನ್ನು ತೆಗೆದುಕೊಳ್ಳಿ. ಓಕೆ, ತೆಗೆದುಕೊಂಡ ಮೇಲೆ ನಂತರ ಏನು ಮಾಡಿ ಅಂದರೆ BCಗೆ BX ಅನ್ನುವಂತಹ ಲಘುಕೋನ ಹೊಂದಿರುವಂತಹ BX ಕಿರಣವನ್ನು ಡ್ರಾ ಮಾಡಿ. ಈಗ ಇದು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಇಲ್ಲಿ ಕೊಟ್ಟಿರುವಂತಹ ಛೇದದಲ್ಲಿ ಕೊಟ್ಟಿರೋ ಸಂಖ್ಯೆ 3, ಹೈಯೆಸ್ಟ್ ನಂಬರ್ ತೊಗೋಬೇಕು ತಾನೆ. ಸೊ B1, B2, B3 ಅಂತ ಹೇಳಿ ತ್ರಿಜ್ಯ 1 ಸೆಂಟಿಮೀಟರ್ ತಗೊಂಡು ಕಂಸವನ್ನು ಡ್ರಾ ಮಾಡೋದು ಗೊತ್ತಿದೆ ವಿದ್ಯಾರ್ಥಿಗಳೇ ನಿಮಗೆ. ಇಷ್ಟು ಮಾಡಿದ ಮೇಲೆ ಏನು ಮಾಡಿ ಅಂದರೆ ಈ BC ರೇಖೆಯ ಮೇಲೆ ತ್ರಿಭುಜವನ್ನು ರಚನೆ ಮಾಡಬೇಕು. ಇನ್ನೆರಡು ಬಾಹುಗಳ ಉದ್ದವನ್ನು ಕೊಟ್ಟಿದ್ದಾರೆ ತಾನೆ. 4 ಸೆಂಟಿಮೀಟರ್ ತಗೊಳ್ಳಿ ಕೈವಾರದಲ್ಲಿ. ತೆಗೆದುಕೊಂಡ್ಬಿಟ್ಟು B ಬಿಂದುವಿನಿಂದ ಒಂದು ಕಂಸವನ್ನು ಹಾಕಿ. ನೆಕ್ಸ್ಟು ಅದೇ ಕೈವಾರದಲ್ಲಿ 5 ಸೆಂಟಿಮೀಟರ್ ತಗೊಳ್ಳಿ ಸ್ಕೇಲ್ನ ಸಹಾಯದಿಂದ. ಆ ತ್ರಿಜ್ಯವನ್ನು C ಬಿಂದುವಿನಲ್ಲಿ ತೆಗೆದುಕೊಂಡು ಆ ಮೊದಲ ಕಂಸ ಹಾಕಿದ್ರಲ್ಲ 4 ಸೆಂಟಿಮೀಟ್ರು, ಆ ಕಂಸವನ್ನು ಕಟ್ ಮಾಡಿ ವಿದ್ಯಾರ್ಥಿಗಳೇ. ಹೀಗೆ ಕಟ್ ಮಾಡಿದಾಗ ಒಂದು ನಿರ್ದಿಷ್ಟ ಬಿಂದು ಬರುತ್ತೆ, ಅದೇ ಯಾವುದು? A. ಆ ಎನ ಮೂಲಕ Bಗೆ, ಎನ ಮೂಲಕ Cಗೆ ರೇಖಾಖಂಡವನ್ನು ಡ್ರಾ ಮಾಡಿ. ಹೀಗೆ ಮಾಡಿದಾಗ ಒಂದು ಆಕೃತಿ ಬರುತ್ತೆ ವಿದ್ಯಾರ್ಥಿಗಳೇ, ಅದೇ ಯಾವುದು? ABC ತ್ರಿಭುಜ ಅಂಥೇಳಿ ಕರೆಯಲ್ಪಡ್ತೇವೆ. ನಂತರ ಮುಂದೆ ಮಾಡೋದೆಲ್ಲ ಗೊತ್ತಿದೆ ಅಲ್ಲ ನಿಮಗೆ. ಏನು ಮಾಡೋದು? B3ಯಲ್ಲಿ ಏನು ಮಾಡಬೇಕು ನಾವು? ವೆರಿ ಗುಡ್. ತ್ರಿಜ್ಯವನ್ನು ತೆಗೆದುಕೊಂಡು 1 ಸೆಂಟಿಮೀಟ್ರು ಹಾಕಬೇಕು. ಬ್ಲೂ ಲೈನ್ ಕಾಣ್ತಿದೆಯಲ್ಲ, ಅದೇ ತ್ರಿಜ್ಯದಿಂದ B2ಅಲ್ಲಿ ಕಂಸವನ್ನು ಹಾಕಬೇಕು. ಆಮೇಲೆ ಏನು ಮಾಡಬೇಕು? ತ್ರಿಜ್ಯ ಬದಲಾವಣೆ ಮಾಡ್ಬೇಕು ತಾನೆ ಇಲ್ಲಿಗ. ಆಮೇಲೆ ಏನು ಮಾಡಬೇಕು? ಈ ತ್ರಿಜ್ಯವನ್ನು ತಗೊಳ್ಳಿ. ಆಮೇಲೆ ಆ ಮೊದಲ ತ್ರಿಜ್ಯ ಹಾಕಿದ್ರಲ್ಲ B2 ಇಲ್ಲಿ, ಅದೆಲ್ಲ ಸಂಧಿಸಲ್ಪಟ್ಟಿದೆಯೋ ಆ ಪಾಯಿಂಟಿಂದ ಕಂಸವನ್ನು ಕಟ್ ಮಾಡಿ. ಆಗ ಒಂದು ನಿರ್ದಿಷ್ಟ ಬಿಂದು ಬರುತ್ತೆ, ಅದನ್ನೇನು ಮಾಡಿ ಆ BC ರೇಖೆ ಮೇಲೆ ಜಾಯಿನ್ ಮಾಡಿ. ಅದನ್ನು C' ಅಂತ ಗುರ್ತು ಮಾಡಿ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ AC ನಾವು ರೇಖೆಯನ್ನು ಡ್ರಾ ಮಾಡಿದ್ದೀವಿ ತಾನೆ. ಇದಕ್ಕೆ ಸಮಾಂತರವಾಗಿ ಏನು ಮಾಡಬೇಕೀಗ? A' C' ರೇಖೆಯನ್ನು ಹಾಕಬೇಕು. ಅದಕ್ಕೇನು ಮಾಡ್ತೀವಿ? Cಯಲ್ಲಿ ನಾವು ತ್ರಿಜ್ಯ 1 ಸೆಂಟಿಮೀಟ್ರನ್ನು ತಗೊಂಡು ಕಂಸವನ್ನು ಹಾಕ್ತೀವಿ. ಅದೇ ಕಂಸವನ್ನು C' ಹಾಕ್ತೀವಿ. ಅದೇ ತ್ರಿಜ್ಯ 1 ಸೆಂಟಿಮೀಟ್ರು. ಈಗ ನೆಕ್ಸ್ಟ್ ತ್ರಿಜ್ಯ ಚೇಂಜ್ ಮಾಡಬೇಕಲ್ಲ ವಿದ್ಯಾರ್ಥಿಗಳೇ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ನೆಕ್ಸ್ಟ್ ಏನು ಮಾಡಿ? ಕೈವಾರದಲ್ಲಿ ಈ ಮೆಜರ್ಮೆಂಟನ್ನು ತಗೊಂಡು ಈ ಕಂಸದ ಮೇಲೆ ಕಂಸವನ್ನು ಡ್ರಾ ಮಾಡಿ. ಹೀಗೆ ಡ್ರಾ ಮಾಡಿದ ಮೇಲೆ ಅಲ್ಲೊಂದು ನಿರ್ದಿಷ್ಟ ಪಾಯಿಂಟ್ ಸಿಗುತ್ತೆ. ಅದನ್ನೇನು ಮಾಡಿ AB ರೇಖೆಯ ಮೇಲೆ ನಾವು A' ಬಿಂದುವಿನಲ್ಲಿ ಏನು ಮಾಡಬೇಕು?
ಒಂದು ರೇಖೆಯನ್ನು ಡ್ರಾ ಮಾಡಬೇಕು ವಿದ್ಯಾರ್ಥಿಗಳೇ. ಆಗ A', C' ಅಂತ ಹೇಳಿ ಕರಿತೀವಿ. ಅದೇನಾಗಿರುತ್ತೆ, AC ರೇಖೆಗೆ ಸಮಾಂತರವಾಗಿರುತ್ತೆ ಅಲ್ವಾ. ಸೊ ಹೀಗೆ ಮಾಡೋದ್ರಿಂದ ನಮಗೆ ಸಮರೂಪ ತ್ರಿಭುಜವನ್ನು ನಾವಿಲ್ಲಿ ಡ್ರಾ ಮಾಡ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಾವಲ್ಲಿ ಏನೇನು ಮಾಡಿದ್ವಿ, ಆ ಎಲ್ಲ ರಚನಾ ಹಂತಗಳನ್ನು ಬರಿಬೇಕು. ಸೊ ಎಕ್ಸಾಮ್ ದೃಷ್ಟಿಯಿಂದ ಬರೆಯೋ ಅವಶ್ಯಕತೆ ಇಲ್ಲ ಅಲ್ವಾ. ಎಕ್ಸಾಮಲ್ಲಿ ನೀವೇನು ಮಾಡಬೇಕು, ಬರೀ ರಚನೆಯನ್ನು ಮಾಡಿಬಿಟ್ಟು ಸಮರ್ಥನೆಯನ್ನು ಅಷ್ಟೇ ಬರಿಬೇಕು. ನೆನಪಿರಲಿ ವಿದ್ಯಾರ್ಥಿಗಳೇ, ಈ ರಚನಾ ಹಂತಗಳು ನಿಮಗೆ ಗೊತ್ತಿರಬೇಕು. ಸ್ಟೆಪ್ಸ್ ಯಾವುದಾದ್ಮೇಲೆ ಯಾವ ಸ್ಟೆಪ್ಪನ್ನು ನಾವು ಡ್ರಾ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂಥದ್ದು. ಹಾಗಾದರೆ ಇದಕ್ಕೆ ಸಮರ್ಥನೆಯನ್ನು ತೆಗೆದುಕೊಂಡ್ರೆ BC'/C'(C) is equal to 2/1. ಹಾಗೆಯೇ BC/BC' is equal to 2+1. ಅಂದರೆ BC ರೇಖೆ ಏನಾಗಿದೆ, ಎರಡು ಬಾವು ಅಲ್ವಾ. ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ, BC' ಮತ್ತು C ಇವೆರಡನ್ನು ಕೂಡಿದ್ರೆ BC ಬರೋದು. ಸೊ ಅಲ್ಲಿಗೆ 2+1 is equal to 3/2. ಅರ್ಥ ಆಗ್ತಿಲ್ಲ ವಿದ್ಯಾರ್ಥಿಗಳೇ. ಈಗ ಇದೇನು ಮಾಡೋಣ, ವಿಲೋಮ ಬರ್ಕೋಣ. BC'/BC is equal to 2/3 ಅಂತ ಆಗುತ್ತೆ. ನೆಕ್ಸ್ಟು C'/A' ಅನ್ನೋದು CAಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಆದ್ದರಿಂದ ಅಲ್ಲಿ ಬರುವಂಥ ಎರಡು ತ್ರಿಭುಜಗಳು ಏನಾಗಿರಲೇಬೇಕು, ಸಮರೂಪತೆಯನ್ನು ಹೊಂದಿರಲೇಬೇಕಲ್ಲ. ಹಾಗಾಗಿ ತ್ರಿಭುಜ A'/BC' ಅನ್ನೋದು ತ್ರಿಭುಜ ABCಗೆ ಸಮರೂಪತೆಯನ್ನು ಹೊಂದಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಆ ಎರಡು ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿದ ಮೇಲೆ ನಮ್ಮ ತೇಲ್ಸ್ ಪ್ರಮೇಯದ ಪ್ರಕಾರ ಅನುಪಾತವನ್ನು ತೆಗೆದುಕೊಳ್ತಾ ಹೋಗೋಣ. A'/B/AB is equal to BC'/BC is equal to A'/C'/AC is equal to, ಅವುಗಳ ಅನುಪಾತ ಏನು ಬಂತು ನಾವು ಮಾಡಿದಾಗೀಗ 2/3 ಅಂತ ಬಂದಿದೆ ಅಲ್ವಾ. ಇದೆ ಅಲ್ವಾ ನಾವು ಪ್ರೂವ್ ಮಾಡಬೇಕಾಗಿರೋದು ವಿದ್ಯಾರ್ಥಿಗಳೇ. ಹಾಗಾಗಿ ಸಮರ್ಥನೆಯ ಮೂಲಕ ನಾವೇನು ಮಾಡ್ತೀವಿ, ಈ ರೀತಿಯಾಗಿ ಪ್ರೂವ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿಗೆ ನಾವು ಮಾಡಿರೋ ಲೆಕ್ಕ ಏನಾಗಿದೆ ಅಂತ ಅರ್ಥ, ಕರೆಕ್ಟಾಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಿಮಗೆ ಎರಡನೇ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ. ಇದೇ ರೀತಿಯಾಗಿ 3, 4, 5ನೇ ಲೆಕ್ಕಗಳನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ವಿದ್ಯಾರ್ಥಿಗಳೇ ಮಾಡ್ತಾ ಹೋಗಿ. ಹಾಗಾದರೆ ಇಲ್ಲಿ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದರೆ ಉತ್ತರಗಳನ್ನು ನೀಡಿದ್ದೇನೆ. ನೀವು ಪ್ರಾಂಪ್ಟಾಗೆ ಈ ಉತ್ತರಗಳನ್ನು ನೋಡ್ದಲೇ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಲೆಕ್ಕಗಳನ್ನು ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ನಿಮಗೇನಾದರೂ ಡೌಟ್ ಬಂತು ಅಂದರೆ ಆಗ ಈ ಉತ್ತರಗಳನ್ನು ವೀಕ್ಷಿಸಿ. ಓಕೆ, ಅಲ್ಲಿವರೆಗೂ ನೀವು ನೋಡೋದು ಬೇಡ, ನೀವು ಓನಾಗಿ ಮಾಡ್ತಾ ಹೋಗಿ, ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ ವಿದ್ಯಾರ್ಥಿಗಳೇ. ಅದಲ್ದಲೇ ಈಗ ನಾನೇನು ನಿಮಗೆ ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೀನಲ್ಲ, ಎಲ್ಲ ಲೆಕ್ಕಗಳನ್ನು ನೀವು 3 ಟೈಮ್ಸು ಬರಿಬೇಕಾಗತ್ತೆ. ಅಂದರೆ ಒಂದು ಲೆಕ್ಕವನ್ನು 3 ಟೈಮ್ಸು ನೀವು ವರ್ಕೌಟ್ ಮಾಡಿ, ಆಗ ನೀವು ಪ್ರಾಕ್ಟೀಸ್ ಆಗುತ್ತೆ. ಮೆಥಡ್ ಯಾವುದಾದ್ಮೇಲೆ ಯಾವ್ದು ಹೆಂಗೆ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಯಾವುದೇ ಲೆಕ್ಕ ಕೊಟ್ಟರು ನೀವು ಓನಾಗಿ ಲೆಕ್ಕಗಳನ್ನು ಬಿಡಿಸುವಂಥ ಕೆಪಾಸಿಟಿ ಬೆಳೀತಾ ಹೋಗುತ್ತೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಮಾಡ್ತೀರಲ್ವ ನೀವು ಇದಿಷ್ಟನ್ನು ಲೆಕ್ಕಗಳನ್ನು. ಓಕೆ, ನೆಕ್ಸ್ಟು 6ನೇ ಲೆಕ್ಕಕ್ಕೆ ನಾವು ಬಂದಾಗ 6ನೇ ಲೆಕ್ಕವನ್ನು ತೆಗೆದುಕೋಣ ವಿದ್ಯಾರ್ಥಿಗಳೇ. 6ನೇ ಲೆಕ್ಕ ಏನು ಹೇಳುತ್ತೆ ಅಂದರೆ BC is equal to 7 ಸೆಂಟಿಮೀಟರ್, ಕೋನ B 45 ಡಿಗ್ರಿ, ಕೋನ A 105 ಡಿಗ್ರಿ ಇರುವಂತೆ ABC ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ABCಯ ಅನುರೂಪ ಬಾಹುಗಳ 3/4 ರಷ್ಟಿರುವಂತೆ ರಚಿಸಿ. ಇಲ್ಲಿ ಅಂಶದಲ್ಲಿ ಏನಾಗಿದೆ, ಜಾಸ್ತಿ ಇದೆ ವಿದ್ಯಾರ್ಥಿಗಳ ಅನುಪಾತ ಅಲ್ಲ, ಛೇದದಲ್ಲಿ ಜಾಸ್ತಿ ಇರ್ತಾನೆ. ಬೇಕು ಅಂತಲೇ ತಪ್ಪು ಹೇಳಿದೆ, ನೀವು ಸುಮ್ಮನೆ ಇದ್ದೀರಾ. ಏನಾಗಿದೆ, ಛೇದದಲ್ಲಿ 4 ಇದೆ, ಅಂಶದಲ್ಲಿ 3 ಇದೆ. ಹಾಗಾದರೆ ಛೇದ ಜಾಸ್ತಿ ಕೊಟ್ಟಾಗ ಹೇಗೆ ಮಾಡಬೇಕು, ಮೆಥಡ್ ನಿಮಗೆ ಗೊತ್ತಿದೆ. ABC ತ್ರಿಭುಜದೊಳಗೆ ಏನು ಬರುತ್ತೆ, A'/C' ಬರುತ್ತೆ, ಗೊತ್ತಾನೆ. ಹಾಗಾದರೆ ಈಗ ನಾವು ಲೆಕ್ಕವನ್ನು ಮಾಡ್ತಾ ಹೋಗೋಣ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ ವಿದ್ಯಾರ್ಥಿಗಳೇ, BC ರೇಖಾಖಂಡವನ್ನು ತಗೊಳ್ಳಿ. ಎಷ್ಟು ಸೆಂಟಿಮೀಟ್ರ್ ಇರುತ್ತೆ, 7 ಸೆಂಟಿಮೀಟ್ರು. ನೆಕ್ಸ್ಟ್ ಏನು ಮಾಡಬೇಕು, B ಕೋನದಲ್ಲಿ ಅಂದರೆ B ಬಿಂದುವಿನಲ್ಲಿ ಕೋನ ಮಾಪಕವನ್ನು ತಗೊಳ್ಳಿ.
45 ಡಿಗ್ರಿ ಕೋನವನ್ನು ಗುರ್ತು ಮಾಡಿ ಒಂದು ಗೆರೆಯನ್ನು ಹಾಕಿ ವಿದ್ಯಾರ್ಥಿಗಳೇ. ಅದಾದ ಮೇಲೆ ಬಿ ಸಿಯ ಕೆಳಭಾಗಕ್ಕೆ ಬಂದಾಗ ಬಿ ಎಕ್ಸ್ ಅನ್ನುವಂತಹ ಕಿರಣವನ್ನು ಡ್ರಾ ಮಾಡಿ. ಇಲ್ಲಿ 4 ಇದೆ. ನಿಮಗೆ ಕಂಸ ರಚನೆ ಮಾಡೋದು ಗೊತ್ತಾಗಿದೆ ಆಲ್ರೆಡಿ, ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. B1, B2, B3, B4 ಅನ್ನುವಂತಹ ಕಂಸಗಳನ್ನು ಡ್ರಾ ಮಾಡಿ. B4 ಏನು ಮಾಡಿ ವಿದ್ಯಾರ್ಥಿಗಳೇ, ಸಿಗೆ ಸೇರಿಸಿ. ಬಿ ಸಿ ತೊಗೊಂಡಿರ್ತೀವಲ್ಲ, ಸಿಗೆ ಸೇರಿಸಿ. ಹೀಗೆ ಸೇರಿಸಿದ ಮೇಲೆ B3C' ಸಮಾಂತರ ರೇಖೆ ಹೇಗೆ ಡ್ರಾ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗೆ ಆ ರೇಖೆಯನ್ನು ಡ್ರಾ ಮಾಡಿ. ಡ್ರಾ ಮಾಡಿದ ಮೇಲೆ ವಿದ್ಯಾರ್ಥಿಗಳೇ, ಸಿಯಲ್ಲಿ ಏನು ಮಾಡಿ, ಏನು ರಚನೆ ಮಾಡಬೇಕು ಹೇಳಿ, ಗೊತ್ತಿದೆ ಅಲ್ವಾ? 1 ಸೆಂಟಿಮೀಟ್ರ್ ತ್ರಿಜ್ಯ ತಗೊಂಡು. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ವಿದ್ಯಾರ್ಥಿಗಳೇ. ಏಕೆಂದರೆ ಎ ಅಲ್ಲಿ 105 ಡಿಗ್ರಿ ಕೊಟ್ಟಿದ್ದಾನೆ ಕೋನ ಅಲ್ವಾ? ಈಗ ಅದಕ್ಕೆ ಏನು ಮಾಡಬೇಕು ನಾವು, ಫಸ್ಟ್ ತೊಗೊಳ್ಳೋಣ 1 ಸೆಂಟಿಮೀಟ್ರನ್ನ ತಗೊಂಡು ಸಿ ಮತ್ತು C' ಗುರ್ತು ಮಾಡ್ತಿದ್ವಲ್ಲ, ಅದೇ ಥರ ಗುರ್ತು ಮಾಡೋಣ. ಗುರ್ತು ಮಾಡಿದ ಮೇಲೆ ನಂತರ ಏನು ಮಾಡಬೇಕು ಅಂದರೆ C', A' ರಚನೆ ಮಾಡ್ತೀವಿ ಅಲ್ವಾ? ಅದು ಆಮೇಲೆ ಅಲ್ವಾ ರಚನೆ ಮಾಡೋದು? ಮತ್ತು ಸುಮ್ಮನೆ ಇದ್ದೀರಾ ನೀವೆಲ್ಲ ವಿದ್ಯಾರ್ಥಿಗಳೇ? AC ಆದಮೇಲೆ ತಾನೇ A', C' ರಚನೆ ಮಾಡೋದು. ಅದೇ ನೀವೆಲ್ಲಿ ಕ್ಲಾಸಲ್ಲಿ ಇದ್ದೀರೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ನಾನು ಈ ರೀತಿಯಾಗಿ ತಪ್ಪಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಯಾರಿಂದನೂ ರೆಸ್ಪಾನ್ಸ್ ಬರಲಿಲ್ಲ. ನೋಡಿ, ಫಸ್ಟ್ ಏನು ಮಾಡಬೇಕು, AC ಡ್ರಾ ಮಾಡಬೇಕು ತಾನೆ. ಹಾಗಾಗಿ ನೀವು BA ರೇಖೆ ಹಾಕಿರ್ತೀರಲ್ಲ, ಸೊ ಅಲ್ಲಿ ನೀವೇನು ಮಾಡಿ ಅಂತಂದರೆ ಸಿ ಸಮಾಂತರವಾಗಿ ಒಂದು ರೇಖೆಯನ್ನು ಹಾಕಿ. ಅಂದರೆ ಅಲ್ಲಿ ಎ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಬಿಟ್ಟು 105 ಡಿಗ್ರಿ ಗುರ್ತು ಮಾಡಿ ವಿದ್ಯಾರ್ಥಿಗಳೇ. ಅದೇನಾಗುತ್ತೆ, ಸಿಗೆ ಬಂದು ಸೇರಿಸಲ್ಪಡತ್ತೆ. ರೇಖಾಖಂಡವನ್ನು ಡ್ರಾ ಮಾಡಿ AC. ಹೀಗೆ AC ಏನು ಮಾಡಬೇಕು, A', C' ಅನ್ನುವಂತಹ ಸಮಾಂತರ ರೇಖೆ ಡ್ರಾ ಮಾಡಬೇಕು. ಇದು ಆಲ್ರೆಡಿ ಗೊತ್ತಿದೆ. 1 ಸೆಂಟಿಮೀಟ್ರ್ ತ್ರಿಜ್ಯವನ್ನು ತಗೊಂಡು C', ಕಂಸವನ್ನು ಹಾಕೋದು. ನಂತರ ಸಿಯಲ್ಲಿ ಹಾಕಿರುವಂಥ ಕಂಸವನ್ನು ಕೌಂಟ್ ಮಾಡಿಬಿಟ್ಟು ಮತ್ತು ಅದರ ತ್ರಿಜ್ಯವನ್ನು ತೆಗೆದುಕೊಂಡು ಆ C' ಹಾಕಿರೋ ಕಂಸಕ್ಕೆ ಇನ್ನೊಂದು ಕಂಸ ಹಾಕೋದು. ಅಲ್ಲೊಂದು ನಿರ್ದಿಷ್ಟ ಪಾಯಿಂಟ್ ಸಿಗುತ್ತೆ. ಆಮೇಲೆ A', C' ಸೇರಿಸುವಂಥದ್ದು. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವೇನು ಮಾಡ್ತೀವಿ, ABC ತ್ರಿಭುಜವನ್ನು ರಚನೆ ಮಾಡ್ತಾ ಹೋಗ್ತೀವಿ. ನಿಮಗೆ ಇದರಲ್ಲಿ ಇನ್ನೂ ಏನಾದರೂ ಡೌಟ್ ಬಂತು ಅಂದರೆ ಇಲ್ಲಿ ಕ್ಲಿಯರಾಗಿ ನಾನು ರಚನಾ ಹಂತಗಳನ್ನು ಕೊಟ್ಟಿದ್ದೇನೆ. ಅದರಲ್ಲೂ ಕೂಡ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಂತರ ನನ್ನ ಕಾಂಟ್ಯಾಕ್ಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇದರ ಫುಲ್ಲು ಅಂಶಗಳನ್ನು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಸಮರ್ಥನೆಗೆ ಬಂದಾಗ BC' C' C = 3/1 ಆಗುತ್ತೆ. BC' = 3 + 1/3 ಕೂಡಿದರೆ 4/3. ನಂತರ ಇದರ ವಿಲೋಮವನ್ನು ತೆಗೆದುಕೊಳ್ಳೋಣ. BC' = 3/4 ಆಯಿತು. ಹಾಗಾದರೆ C', A' ಅನ್ನೋದು CAಗೆ ಏನಾಗಿರುತ್ತೆ, ಪರಸ್ಪರ ಸಮಾಂತರವಾಗಿರುತ್ತೆ. ಹಾಗಾದರೆ ಇಲ್ಲಿ ಬರುವಂಥ 2 ತ್ರಿಭುಜಗಳು ಯಾವುದು? ತ್ರಿಭುಜ A', ಅನ್ನುವಂಥದ್ದು ತ್ರಿಭುಜ ABCಗೆ ಏನಾಗಿರುತ್ತೆ, ಸಮರೂಪತೆಯನ್ನು ಹೊಂದಲ್ಪಟ್ಟಿರುತ್ತೆ. ಹಾಗಾಗಿ A'/B/AB = BC' /BC A'/C'/AC ಇವುಗಳ ಅನುಪಾತ ಆಲ್ರೆಡಿ ಕಂಡುಹಿಡಿದಿದ್ದೀವಿ, 3/4 ಅಂತ ಹೇಳಿ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳು. ಹಾಗಾದರೆ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ ಅಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕ ಯಾವುದಂದರೆ ಈ ಅಭ್ಯಾಸದಲ್ಲಿ ಅಂದರೆ 6.1 7ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಈಗ ಏನು 6ನೇ ಲೆಕ್ಕವನ್ನು ಡಿಸ್ಕಸ್ ಮಾಡಿದ್ವಿ ವಿದ್ಯಾರ್ಥಿಗಳೇ, ಅದೇ ಥರನೇ ಮಾಡುವಂಥದ್ದು. ಇಲ್ಲಿ 2 ಬಾಹುಗಳು ಕೊಟ್ಟಿದ್ದಾರೆ, ಅಂದರೆ ಲಂಬಕೋನ ತ್ರಿಭುಜವನ್ನು ಡ್ರಾ ಮಾಡಬೇಕು. ಹಾಗಾದರೆ ನಾವಲ್ಲಿ ತ್ರಿಭುಜ ಏನಾಗಿರುತ್ತೆ, ಬಿಯಲ್ಲಿ 90 ಡಿಗ್ರಿಯನ್ನು ತಗೊಂಡು ಉಳಿದ 2 ಬಾಹುಗಳನ್ನು ತಗೊಂಡು ರಚನೆ ಮಾಡಿಬಿಟ್ಟು ಇದುವರೆಗೂ ನಾವು ಏನು ಎಲ್ಲ ಹಂತಗಳನ್ನು ಫಾಲೋ ಮಾಡಿದ್ವಿ ಅದೇ ಥರನೇ ವಿದ್ಯಾರ್ಥಿಗಳೇ ಈ ಲೆಕ್ಕವನ್ನು ಕೂಡ ಮಾಡಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಏನು ಕಲಿತಿರುವಂತಹ
ಎಲ್ಲ ಕಲಿಕಾಂಶಗಳು 3 ಮೆಥಡ್ಗಳು ಏನು ಕಲ್ತ್ವಲ್ಲ, ಈ 3 ಮೆಥಡ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗೆಯೇ ಉದಾಹರಣೆ ಲೆಕ್ಕಗಳು ಕೂಡ ಅರ್ಥ ಆಗಿದೆ ಅಂತ ತಿಳಿತೇನೆ. ಮತ್ತು ಅಭ್ಯಾಸದ ಲೆಕ್ಕಗಳಲ್ಲಿ ಎಲ್ಲ ಲೆಕ್ಕಗಳಿಗೆ ನಾನು ಉತ್ತರಗಳನ್ನು ಆಲ್ರೆಡಿ ಮುಂಚೆನೇ ಕೊಟ್ಬಿಟ್ಟಿದ್ದೇನೆ. ಅದರಲ್ಲಿ ನಾವು 4-5 ಲೆಕ್ಕಗಳನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಉಳಿದಿರೋ ಲೆಕ್ಕಗಳನ್ನು ನಾನು ನಿಮಗೆ ಮ್ಯಾಥ್ಸ್ ಹೋಮ್ವರ್ಕಾಗಿ ಕೊಟ್ಟಿದ್ದೇನೆ. ನೀವು ಇವುಗಳ ಉತ್ತರಗಳನ್ನು ನೋಡ್ದಲೇ ಪ್ರಾಂಪ್ಟಾಗಿ ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ. ಆಮೇಲೆ ಮಾಡಬೇಕಾದ್ರೆ ಏನಾದರೂ ಸ್ಟೆಪ್ಸಲ್ಲಿ ನಿಮಗೆ ಡೌಟ್ ಬಂತು ಅಂದರೆ ಆಗ ನೀವು ಈ ಆನ್ಲೈನ್ ಕ್ಲಾಸನ್ನು ಅಬ್ಸರ್ವ್ ಮಾಡಿಬಿಟ್ಟು ಇದರೆಲ್ಲ ಉತ್ತರಗಳನ್ನು ನೋಡಿಬಿಟ್ಟು ನಿಮ್ಮ ಮಾಡಿರುವಂಥ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಟ್ಯಾಲಿ ಮಾಡಿಬಿಟ್ಟು ಎಲ್ಲರೂ ತಪ್ಪಾಗಿದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈ ಎಲ್ಲ ಹೋಮ್ವರ್ಕನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಿ, ಕ್ವಶನ್ ವಿತ್ ಆನ್ಸರು. ನಾನು ಮುಂದಿನ ಅವಧಿಯಲ್ಲಿ ಅದನ್ನು ಕರೆಕ್ಷನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ತಿಳಿತೀನಲ್ವಾ? ಎಕ್ಸಾಮ್ ದೃಷ್ಟಿಯಿಂದ ಈ 3 ಮೆಥಡ್ಗಳು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಫಸ್ಟ್ ಮೆಥಡ್ ಇತ್ತಲ್ಲ ಅನುಪಾತ ಕಂಡುಹಿಡಿಯೋದು, ಅದು 2 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟ್ ಇದೆ ಅಲ್ವಾ ಯಾವುದು, ಛೇದ ಜಾಸ್ತಿ ಇದ್ದಾಗ ಹೇಗೆ, ಆಮೇಲೆ ಛೇದ ಕಡಿಮೆ ಇದ್ದಾಗ ಹೇಗೆ ರಚನೆ ಮಾಡೋದು, ಸಮರೂಪ ತ್ರಿಭುಜವನ್ನು ರಚನೆ ಮಾಡುವಂಥದ್ದು. ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. 3 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇದು. ಹಾಗಾಗಿ ಕಂಪಲ್ಸರಿ ನೀವು ವರ್ಕೌಟ್ ಮಾಡಲೇಬೇಕು. ಒಂದಲ್ಲ ಎರಡಲ್ಲ, ಸುಮಾರು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನೀವು ಈ ಲೆಕ್ಕಗಳಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಹಾಗಾಗಿ ಡೋಂಟ್ ನೆಗ್ಲೆಕ್ಟ್, ಈ ಲೆಕ್ಕಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಲೆಕ್ಕಗಳನ್ನು ಚೆನ್ನಾಗಿ ವರ್ಕೌಟ್ ಮಾಡಿ ಅಲ್ಲ ವಿದ್ಯಾರ್ಥಿಗಳೇ? ಓಕೆ, ಹಾಗಾದರೆ ಇಲ್ಲಿ ಬರುವಂಥ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸಿ ರಚನೆಗಳು ಪಾಠದ ಪಾರ್ಟ್ 1 ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇದರ ಮುಂದಿನ ಪಾರ್ಟ್ 2 ಮುಂದಿನ ಅವಧಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ